ಈ ಒಂದು ಪುಸ್ತಕದಲ್ಲಿ ಆ ಒಂದು ಪ್ರಾಣಿಗಳ ಸಂಭಾಷಣೆಯ ಮುಖಾಂತರ ಈ ಒಂದು ಕಥೆನ ತಗೊಂಡು ಹೋಗಿದ್ದೀರಾ. ಆಕ್ಚುಲಿ ಪ್ರಾಣಿಗಳನ್ನ ತಗೊಳ್ಳೋ ಒಂದು ಉದ್ದೇಶ ಏನು, ಹಾಗೆ ಇಲ್ಲಿ ಆಕಳನ್ನ ಮೆಟಾಫರ್ ಆಗಿ ಯೂಸ್ ಮಾಡಿದ್ರೆ, ಒಂದು ರೂಪಕವಾಗಿ ಯೂಸ್ ಮಾಡ್ತಾ ಹೋಗಿದ್ದೀರಾ. ಅದ್ರ ಉದ್ದೇಶ ಏನಿರ್ಬೋದು? ಈ ಮನುಷ್ಯ ಈಗಿರಕ್ಕೆ ಕಾರಣ ಏನು? ಅವನ ಮನೋಧರ್ಮಗಳು ಯಾಕೆ ಹಿಂಗಿದಾವೆ, ಅವನ ಗುಣಗಳು ಯಾಕೆ ಹಿಂಗಿದಾವೆ, ಅವನು ಯಾಕೆ ಈ ಥರ ಪ್ರವರ್ತನೆ ಮಾಡ್ತಾನೆ. ಸೊ ಆ ರೀತಿಯಾಗಿ ಮನುಷ್ಯನ ಕುರಿತು ಪ್ರಾಣಿಗಳು ಚರ್ಚೆ ಮಾಡೋದು ತುಂಬ ಕುತೂಹಲ ಅನಿಸುತ್ತೆ. ಅವತ್ತಿನ ಕಾಲ ಹೇಗಿತ್ತು, ಅವತ್ತಿನ ಹಳ್ಳಿ ಹೇಗಿತ್ತು, ಇವತ್ತಿನ ಹಳ್ಳಿ ಹೇಗೆ ಬದಲಾವಣೆ ಆಗಿದೆ, ಆಗಿದ್ದಂಥ ಹಳ್ಳಿ ಜನಗಳ ಒಂದು ಮನಸ್ಥಿತಿ ಹೇಗಿತ್ತು, ಇವತ್ತು ಹಿಂದ ಇರ್ತಕ್ಕಂಥ ಹಳ್ಳಿ ಮನಸ್ಥಿತಿ ಹೇಗಿದೆ, ಯಾವ ರೀತಿ ಬದಲಾಗ್ತಾ ಇದ್ದಾವೆ, ಈ ನಗರೀಕರಣಗೊಳ್ತಾ ಇದ್ದಾವೆ ಹಳ್ಳಿಗಳೆಲ್ಲ. ಸೊ ಈ ನಗರೀಕರಣಗೊಳ್ಳೋದ್ರಿಂದ ಏನೇನು ಆಗ್ತಾ ಇದೆ. ಸೊ ನನಗೆ ತಿಳಿದಂಥ ಒಂದು ರೀತಿಯಲ್ಲಿ ನಾನು ಅದನ್ನು ಬರೀತಾ ಬಂದಿದ್ದೀನಿ. ಈ ಒಂದು ಸನ್ನಿವೇಶನ ಆಕ್ಚುಲಿ ಅಳಿಲ್ಗಳು ಮಾತಾಡ್ಕೋತಾ ಒಂದು ಪ್ರಶ್ನೆನ ಹಾಕೋದು ತುಂಬಾ ಸಂದರ್ಭ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಈ ಒಂದು ಬುಕ್ಸ್ ನಲ್ಲಿ ಎಸ್ಪೆಷಲಿ ದೇವರು ಇದಾನ ಅನ್ನೋದ್ರ ಬಗ್ಗೆ ನಾಯಣ್ಣ ಕ್ವಶನ್ ಮಾಡಿದಾಗ, ಸೊ ಅದರಲ್ಲಿ ಕೇಳ್ತಾ ಹೋಗಿರ್ತಕ್ಕಂಥ ಕ್ವಶನ್ಗಳು ನಮ್ಗೆ ಒಂದು ಆನ್ಸರ್ನ ಹುಡ್ಕೋದಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ ಹೇಳಿ ಅನ್ಬೋದು. ಆಕ್ಚುಲಿ ಹೌದು, 100%. ಇಲ್ಲಿ ಮನುಷ್ಯ ಇದ್ರೆ ಆ ಥರ ಕೇಳ್ತಾ ಇದ್ದ. ಇಲ್ಲಿ ನಾಯಿ ಮತ್ತು ಹಸು ಇರೋದ್ರಿಂದ ನಾಯಿಗೆ ತಿಳ್ಕೊಬೇಕು ಅನ್ನೋ ಕಾತುರ ಆದ ಕಾರಣ ಅದೇ ರೀತಿ ಕೇಳುತ್ತೆ. ಹಸು ಕೂಡ ಅದೇ ರೀತಿಯಾದ ಮನಸ್ಥಿತಿಯಿಂದ ಆನ್ಸರ್ ಕೊಡ್ತಾ ಹೋಗುತ್ತೆ. ಆ ಕನ್ವರ್ಸೇಷನ್ ತುಂಬ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಸೊ ಇವತ್ತಿನ ದಿವಸ ನಾವು ಭೀಮೇಶ್ ರೆಡ್ಡಿ ಸರ್ ಬರೆದಿರ್ತಕ್ಕಂಥ ಈ ಒಂದು ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅನ್ನೋ ಒಂದು ಬ್ಯೂಟಿಫುಲ್ ಬುಕ್ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಇದನ್ನ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ ಕರಿಬೋದು. ಸೊ ಹಾಗೆ ಈ ಒಂದು ಪುಸ್ತಕ ನಮಗೆ ಇಂಗ್ಲಿಷ್ನಲ್ಲೂ ಕೂಡ ಇದೆ, ಮೂನ್ಲೈಟ್ ಮ್ಯೂಸಿಂಗ್ಸ್ ಅಂತ ಹೇಳ್ಬಿಟ್ಟು. ಈ ಎರಡು ಪುಸ್ತಕಗಳು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಅಮೆಝಾನ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಅದ್ರ ಜೊತೆಗೆ ಈ ಪುಸ್ತಕನ ನಾವು ಈ ಒಂದು ಎಪಿಸೋಡ್ ನೋಡ್ಬಿಟ್ಟು ಇದರಲ್ಲಿ ನಿಮಗೆ ಈ ಪುಸ್ತಕನ ಓದಬೇಕು ಅಂತ ಹೇಳಿ ಯಾರಿಗೆ ಅನಿಸುತ್ತೋ ಮೊದಲ 5 ಕಮೆಂಟ್ಸ್ ಯಾರು ಮಾಡ್ತಾರಲ್ಲ, ಸೊ ಮೊದಲ 5 ವ್ಯಕ್ತಿಗಳಿಗೆ ಅದನ್ನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಈ ಬುಕ್ನ. ನೀವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಈ ಬುಕ್ ಕನ್ನಡ ವರ್ಷನ್ ಬೇಕಿತ್ತು ಅಂತ ಹೇಳಿದ್ರೆ ಈ ಬುಕ್ ಕನ್ನಡ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಹಾಗೆ ಇಂಗ್ಲಿಷ್ ವರ್ಷನ್ ಬೇಕಿತ್ತು ಅಂತ ಹೇಳಿದ್ರೆ ಈ ಬುಕ್ ಇಂಗ್ಲಿಷ್ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿ. ಸೊ ನಿಮಗೆ ಆ ಒಂದು ಇಮೇಲ್ ಐ ಡಿ ಕಳ್ಸ್ಕೊಡ್ತೀವಿ. ಹಾಗೆ ಈ ಒಂದು ಪುಸ್ತಕನ ನೀವು ಡೈರೆಕ್ಟ್ ಆಗಿ ನಮ್ಮಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಆ ಲಿಂಕ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಸೊ ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡ್ಬೋದು. ಬುಕ್ ಬಗ್ಗೆ ಇವತ್ತಿನ ದಿವಸ ನಾವು ಸ್ಮಾಲ್ ಕನ್ವರ್ಸೇಷನ್ ಅಂತ ಅನ್ಬೋದು. ಅದ್ರ ಬಗ್ಗೆ ಕೆಲವೊಂದು ಕ್ವಶನ್ಸ್ ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು KBR ಮ್ಯೂಸಿಂಗ್ ಸರ್. ಥ್ಯಾಂಕ್ ಯು ಸರ್. ಈ ಬುಕ್ಕು ನಾನು ಓದ್ತಾ ಹೋದೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ. ಆಮೇಲೆ ಈ ಬುಕ್ನ ನಾವು 2018ರಲ್ಲಿ ಪ್ರಾರಂಭ ಮಾಡಿದ್ವಿ. ಸೊ ನೀವು ನನಗೆ ಕೆಲವೊಂದು ಟೈಮು ಫೋನ್ ಮಾಡಿದಾಗ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸ್ಟೋರೀಸ್ನ ಹೇಳ್ತಾ ಹೋದ್ರಿ. ಆಕ್ಚುಲಿ ಅದು ಅಳಿಲ್ ಬಗ್ಗೆ ಆಯ್ತು, ಆಮೇಲೆ ಕೆಲವೊಂದು ಇನ್ಸಿಡೆಂಟ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರಿ. ಬಟ್ ಈ ಬುಕ್ನ ನಿಮಗೆ ಬರಿಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಪಿರೇಷನ್ ಯಾವ ಥರ ಬಂತು ಸರ್? ಆ್ಯಕ್ಚುಲಿ ನಾನು 1987ಇಂದನೂ ನಾನು ಬರಿತಾ ಇದ್ದೀನಿ. ಓಕೆ, ನನಗೆ ಕತೆಗಳಂದರೆ ತುಂಬ ಇಷ್ಟ. ಇದಕ್ಕೆ ನಮ್ಮ ಅಜ್ಜ, ನಮ್ಮ ತಾತನವರು ನನಗೊಂದು ಬುನಾದಿ ಹಾಕಿದರು. ಅವರು ಭಾರಿ ಒಳ್ಳೆ ಕತೆಗಾರರು. ಓಕೆ, ಅವರು ಸ್ಟೋರಿ ಟೆಲ್ಲಿಂಗ್ ತುಂಬ ಚೆನ್ನಾಗಿರ್ತಾ ಇತ್ತು. ಅದು ನಿರೂಪಣೆ ಮಾಡ್ತಕ್ಕಂಥ ಒಂದು ರೀತಿ ಇರುತ್ತಲ್ಲ, ತುಂಬ ಚೆನ್ನಾಗಿರ್ತಾ ಇತ್ತು. ಭಾಳ ಚೆನ್ನಾಗಿ ನಮಗೆ ಕತೆಗಳನ್ನು ಹೇಳ್ತಾ ಇದ್ರು ಅವರು. ಅದಕ್ಕೆ ಕತೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಮರೆತು ಬಿಡ್ತೀವಿ. ನಾವು ಸಂಪ್ರದಾಯಗಳು ಹೊರಟೋಗಿದೆ. ಸೊ ಆವಾಗ ನಮ್ಮ ತಾತ ಹೇಳ್ತಕ್ಕಂಥ ಕತೆಗಳನ್ನು ನಾವು ಕೇಳ್ತಾ ಅದನ್ನು ಊಹೆ ಮಾಡೋಕ್ಕೆ ಶುರು ಮಾಡ್ತೀವಿ. ಒಬ್ಬ ರಾಜ್ಕುಮಾರ ಒಂದು ಕುದುರೆ ಮೇಲೆ ಬಂದ, ಸೊ ಅವನು ಹೆಂಗಿದ್ದ, ಅವನ ಡ್ರೆಸ್ ಹೆಂಗಿತ್ತು, ಎಲ್ಲ ಊಹೆ ಮಾಡ್ತಿರ್ತೀವಿ ನಾವು. ಅಂದರೆ ನಮ್ಮ ಒಂದು ಊಹಾ ಪ್ರಪಂಚ ಬೆಳೆಯುತ್ತಾ ಹೋಗುತ್ತೆ. ಇವತ್ತು ಎಲ್ಲವನ್ನು ವಿಜುವಲೈಸ್ ನೋಡ್ತಾ ಇದ್ದೀವಿ, ಟಿ ವಿ ಒಳಗೆ, ಫೋನ್ ಒಳಗೆ ಎಲ್ಲ ನೋಡ್ತಾ ಇದ್ವಿ. ಆದ ಕಾರಣ ನಮಗೆ ಅದು ಊಹೆ ಕಡಿಮೆ ಆಗುತ್ತೆ ನಮಗೆ. ಆವಾಗ ನಮ್ಮ ತಾತ ಹೇಳ್ತಕ್ಕಂಥ ಕತೆಗಳಲ್ಲಿ ನಾನು ಊಹೆಗಳನ್ನು ಮಾಡಿಕೊಂಡು ಆ ಕಲ್ಪನೆಗಳ ಮುಖಾಂತರ ಪಾತ್ರಗಳನ್ನು ನಾನು ನೋಡ್ಕೊಳ್ತಾ ಇದ್ದೆ. ಓಕೆ, ಸೊ ಆ ರೀತಿಯಾಗಿ ನನಗೆ ಕತೆಗಳನ್ನು ಬರೆಯೋ ಒಂದು ಹವ್ಯಾಸ ಸ್ಟಾರ್ಟ್ ಆಯಿತು. ಬಟ್ ಆವಾಗ
ನಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಸರಿ ಇರಲಿಲ್ಲ. ಸೊ ನಮ್ಮದು ತುಂಬ ಒಂದು ಎಲ್ಲೋ ಮಾರುಮೂಲೆ ಪ್ರಾಂತ, ಒಂದು ಹಳ್ಳಿ. ಅದ ಕಾರಣ ಅಲ್ಲಿಂದ ನಮಗೆ ಕತೆಗಳನ್ನು ಯಾರಿಗೆ ಕಳಿಸ್ಬೇಕು ಅಂತ ಗೊತ್ತಿಲ್ಲ, ಹೇಗೆ ಹಚ್ಚಾಕ್ಸ್ಬೇಕು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಹಲವಾರು ಕತೆಗಳು ಅಲ್ಲೇ ಉಳ್ಕೊಂಡು ಹೋದುವಾಗೆ ಹಾಗೆಯೇ. ಆಮೇಲೆ ಕೆಲವು ನಾಟಕಗಳನ್ನು ಬರಿತಾ ಇದ್ದೆ. ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಇಟ್ಕೊಂಡ್ಬಿಟ್ಟು ಸ್ಕೂಲ್ ಡೇಗೆ ಆ ನಾಟಕಗಳನ್ನು, ಚಿಕ್ಕ ನಾಟಕ ಬರೆಯೋದು, ಆ ಸ್ಕೂಲ್ ಡೇಗೆ ಅವ್ರನ್ನೇ ನಾಟಕಗಳನ್ನು ಆಡಿಸೋದು, ಈ ಥರ ಒಂದು ಹವ್ಯಾಸ. ಅಷ್ಟರಲ್ಲೇ ನಾವು ಉಳ್ಕೊಂಡು ಹೋಗಿದ್ದೀವಿ ನಾವು. ಸೊ ಈಗ ಸ್ವಲ್ಪ ಇದು ಫೈನಾನ್ಷಿಯಲಿ ಸ್ವಲ್ಪ ಸಪೋರ್ಟ್ ಚೆನ್ನಾಗಾದಮೇಲೆ ಅದನ್ನು ಅವಾಗವಾಗ ನಮಗೆ ಇದು ಮಾಡಿದಾಗ ಬರೆದಂಥ ಪುಸ್ತಕ ಇದು 2018ನಲ್ಲಿ ನಾನು ಪ್ರಾರಂಭ ಮಾಡಿದರೆ ನಿನಗೆ ಕಳಿಸಿದೆ. ಅದು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದರೆ ನನಗೆ ಅವ್ರ ಹೆಸರು ಜ್ಞಾಪಕ ಬರ್ತಾಯಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಯಾವುದೇ ಒಂದು ಪುಸ್ತಕ ಬರೆದ್ರೆ 7 ಇಯರ್ಸ್ ಅದನ್ನು ಪ್ರಿಂಟ್ ಹಾಕ್ಸ್ಬೇಡಿ ಅಂತಾರೆ. ಯಾಕಂದರೆ 7 ಇಯರ್ಸಲ್ಲಿ ನಾವು ಅದನ್ನು ಮತ್ತೆ ನೋಡಿದಾಗ ನಾವು ಏನಾದರೂ ನಮ್ಮ ಒಂದು ಮಿಸ್ಟೇಕ್, ಅಂದರೆ ನಮ್ಮ ಒಂದು ಆಲೋಚನೆಯಲ್ಲಿ ಏನಾದರೂ ಮಿಸ್ಟೇಕ್ ಇರ್ಬೋದಾ ಅಥವಾ ತಪ್ಪಿರ್ಬೋದಾ, ಸೊ ಅದೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಸರಿ ಮಾಡ್ಕೊಂಡು, ಸೊ ಕರೆಕ್ಟಾಗಿ 2025ನಲ್ಲಿ ನಾವು ಅದನ್ನು 7 ಇಯರ್ಸ್ ಆದಮೇಲೆ ಪ್ರಿಂಟ್ ಮಾಡಿಸ್ತೀವಿ. ಹಲವಾರು ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಕೂಡ ಮಾಡಿಸ್ತೀವಿ. ಆ ರೀತಿಯಾಗಿ ನಮ್ಮ ತಾತನ ಒಂದು ಕತೆಗಳ ಒಂದು ಲೋಕ ನಮ್ಮನ್ನು ಈ ಪುಸ್ತಕಗಳನ್ನು ಆದರೆ ಹಿಂದೆ ಇದು ಎಷ್ಟು 5ನೇ ಪುಸ್ತಕನ? 5ನೇ ಪುಸ್ತಕ. ಸೊ ಹಿಂದೆ ಆಗಲೇ 4 ಪುಸ್ತಕಗಳು ರಿಲೀಸ್ ಆಗಿದ್ದಾವೆ. ಇದು 5ನೇ ಪುಸ್ತಕ ಇದು. ಹಾಗೆ ಈ ಒಂದು ಪುಸ್ತಕದಲ್ಲಿ ಪ್ರಾಣಿಗಳನ್ನು ನೀವು ಆ ಒಂದು ಪ್ರಾಣಿಗಳ ಸಂಭಾಷಣೆಯ ಮುಖಾಂತರ ಈ ಒಂದು ಕಥೆನ ತಗೊಂಡು ಹೋಗಿದ್ದೀರಾ. ಆ್ಯಕ್ಚುಲಿ ಪ್ರಾಣಿಗಳನ್ನ ತಗೊಳ್ಳೋ ಒಂದು ಉದ್ದೇಶ ಏನು? ಹಾಗೆ ಇಲ್ಲಿ ಆಕಳನ್ನ ಮೆಟಾಫರ್ ಆಗಿ ಯೂಸ್ ಮಾಡಿದ್ದೀರಾ, ಒಂದು ರೂಪಕವಾಗಿ ಯೂಸ್ ಮಾಡ್ತಾ ಹೋಗಿದ್ದೀರಾ. ಅದ್ರ ಉದ್ದೇಶ ಏನಿರ್ಬೋದು? ಪ್ರಾಣಿಗಳಂದರೆ ನಮಗೆ ತುಂಬ ಇಷ್ಟ. ನಾವು ಈಗ ಮನುಷ್ಯರು ಮಾತಾಡಿದ್ರು ಅಂದ ತಕ್ಷಣ ಮನುಷ್ಯನಿಗೆ ನಮಗೆಲ್ಲ ರೀತಿಯಾದ ಬುದ್ಧಿ ಅವೆಲ್ಲ ಇರ್ತದೆ ಅಂತ ನಾವು ಬಂದ್ಬಿಡುತ್ತೆ. ಸೊ ಪ್ರಾಣಿಗಳನ್ನು ನಾವು ಈಗ ಮನುಷ್ಯರಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಪ್ರಾಣಿಯ ಗುಣ ಇದೆ. ಹಾಗಾಗಿ ಒಂದೊಂದು ಪ್ರಾಣಿ ಕೂಡ ಒಬ್ಬ ಮನುಷ್ಯನಲ್ಲಿದೆ. ಎಷ್ಟು ತರವಾದ ಪ್ರಾಣಿಗಳಿದ್ದಾವೆ, ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ, ಅವೆಲ್ಲವೂ ಮನುಷ್ಯನ ಒಂದು ಸಂಕೇತ. ಮನುಷ್ಯನಿಗೆ ಆ ಗುಣಗಳಿದ್ದಾವೆ. ನರಿಯ ಒಂದು ಗುಣ ಇದೆ, ಹಸುವಿನ ಗುಣ ಇದೆ, ನಾಯಿಯ ಗುಣ ಇದೆ, ಹಾವಿನ ಗುಣ ಇದೆ, ಹುಲಿಯ ಗುಣ ಇದೆ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದೊಂದು ಪ್ರಾಣಿಯ ಗುಣ ಇದೆ. ಆ ರೀತಿಯಾಗಿ ನಾವು ಪ್ರಾಣಿಗಳಿಂದ ಮಾತಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಪ್ರಾಣಿಗಳು ಮಾತಾಡ್ತವೆ ಅಂತ ಅಂದ್ಕೊಳ್ಳೋ ಕಥೆನೇ ತುಂಬ ಚೆನ್ನಾಗಿರುತ್ತೆ. ಅಂತ ಪಂಚತಂತ್ರದಲ್ಲಿ ಪ್ರಾಣಿಗಳ ಒಂದು ಇಟ್ಕೊಂಡೇ ಕಥೆಗಳನ್ನು ಹೇಳ್ತಾರೆ. ಸೊ ಅದರ ಒಂದು ಇದನ್ನು ಬೇಸ್ ತೊಗೊಂಡೆ ನಾನು ಪ್ರಾಣಿಗಳ ಮುಖಾಂತರ, ಇದರಲ್ಲಿ ಮನುಷ್ಯರೇ ಇಲ್ಲ, ಇದರಲ್ಲಿ ಕೇವಲ ಪ್ರಾಣಿಗಳು ಮನುಷ್ಯರ ಬಗ್ಗೆ ಮಾತಾಡ್ತವೆ. ಯಾಕೆಂದರೆ ಮನುಷ್ಯ ಎಲ್ಲರ ಬಗ್ಗೆನೂ ಮಾತಾಡ್ತಾನೆ. ಓಕೆ, ಇಲ್ಲಿ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತವೆ. ಯಾಕೆ ಹೀಗಿದ್ದಾನೆ ಮನುಷ್ಯ ಅವನು. ಸೊ ಆ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯ, ಅಂದರೆ ಈ ಮನುಷ್ಯ ಈಗಿರೋಕ್ಕೆ ಕಾರಣ ಏನು, ಅವನ ಮನೋಧರ್ಮಗಳು ಯಾಕೆ ಹಿಂಗಿದ್ದಾವೆ, ಅವನ ಗುಣಗಳು ಯಾಕೆ ಹಿಂಗಿದ್ದಾವೆ, ಅವನು ಯಾಕೆ ಈ ಥರ ಪ್ರವರ್ತನೆ ಮಾಡ್ತಾನೆ. ಸೊ ಆ ರೀತಿಯಾಗಿ ಮನುಷ್ಯನ ಕುರಿತು ಪ್ರಾಣಿಗಳು ಚರ್ಚೆ ಮಾಡೋದು ತುಂಬ ಕುತೂಹಲ ಅನಿಸುತ್ತೆ. ನನಗೂ ಭಾಳ ಅಷ್ಟು ಕ್ಯೂರಿಯಸ್ ಅನ್ನಿಸ್ತು. ಅದ ಕಾರಣ ಮನುಷ್ಯರ ಬಗ್ಗೆ ಮನುಷ್ಯರು ಮಾತಾಡೋದು ಕಾಮನ್. ಹೌದು, ಆ ಪುಸ್ತಕದಲ್ಲಿ ಕ್ವಶನ್ಗಳು ಕೇಳ್ತಾ ಹೋಗಿದ್ದಾವೆ ಪ್ರಾಣಿಗಳು. ಅದು ಆ ಒಂದು ಕನ್ವರ್ಸೇಷನ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಅದಕ್ಕೋಸ್ಕರ ನಾವು ಪ್ರಾಣಿಗಳನ್ನು ತೊಗೊಂಡು ಮನುಷ್ಯರ ಬಗ್ಗೆ ಮಾತಾಡೋದು ಹೆಂಗಿರುತ್ತೆ ಅಂತ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇದಕ್ಕೆ ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಯಾಕೆ ಇಟ್ವಿ ಹೆಸರು ಅಂತಂದರೆ, ಇದು ಬೆಳದಿಂಗಳ ಒಂದು, ಅಂದರೆ ಫುಲ್ ಮೂನ್ ಡೇ ನಲ್ಲಿ ಕೂತ್ಕೊಂಡು ಒಂದು ಡಿಸ್ಕಷನ್ ನಡೀತಕ್ಕಂಥದ್ದು ಒಂದು. ಸೊ ಅಲ್ಲಿ ಏನಾಗುತ್ತೆ, ಒಂದು ಫುಲ್ ಮೂನ್ ಡೇಗೆ ಆ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು, ಪಶು ಪಕ್ಷಿಗಳೆಲ್ಲ ಸೇರ್ತಾ ಇರ್ತವೆ. ಸೇರಿಬಿಟ್ಟು ಅಲ್ಲಿ ನೀವು ಹಸುವನ್ನ ಕೇಳಿದ್ರಿ. ಹಸು ಅಲ್ಲಿ ಒಂದು ಮೆಟಾಫೋರ್, ಅಂದರೆ ಹಸು ಅಂತಂದರೆ ಒಂಥರ ಜ್ಞಾನ ನಿಧಿ, ಒಂದು ಗುರುವಿನ ಸ್ಥಾನ ಅದು. ಓಕೆ. ಸೊ ಆ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ಹಸುವಿನ ಒಂದು ಗುರು ಅಂತ ಭಾವಿಸಿ ಅಲ್ಲಿ ಸೇರ್ತಾ ಇರ್ತವೆ ಫುಲ್ ಮೂನ್ ಡೇ ಯಾಕೆ ನಾವು ತೊಗೊಂಡ್ವಿ ಅಂತಂದರೆ, ಆ್ಯಕ್ಚುಲಿ ಫುಲ್ ಮೂನ್ ಡೇ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ತುಂಬ ಒಂದು ಪರಿಣಾಮ ಬೀರತಕ್ಕಂಥ ಒಂದು ಚಿಹ್ನೆ. ಅಂದ್ರೇನು, ಆ ಫುಲ್ ಮೂನ್ ಡೇಗೆ ಪ್ರಕೃತಿ ಕೂಡ ತಲೆದೂಗುತ್ತೆ, ಸಮುದ್ರ ಹುಕ್ಕುತ್ತೆ, ಮುಂದೆ ಬರುತ್ತೆ. ಸೊ ಆ ಫುಲ್ ಮೂನ್ ಡೇ ಎಫೆಕ್ಟ್ ನಮ್ಮ ಬಾಡಿ ಮೇಲೆ ತುಂಬ ಇದೆ. ಯಾಕೆಂದರೆ 70% ಆಫ್ ಲಿಕ್ವಿಡ್ ವಾಟರ್ ಕಂಟೆಂಟ್ ನಮ್ಮ ಬಾಡಿಯಲ್ಲಿ ಇರೋದ್ರಿಂದ ಸಮುದ್ರ ಹೇಗೆ ಹುಕ್ಕಿ ಮುಂದೆ ಬರುತ್ತೋ ಆ ರೀತಿಯಾಗಿ ನಮ್ಮ ದೇಹದಲ್ಲೂ ಕೂಡ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಬಯಕೆ ಅಥವಾ ಜ್ಞಾನ ಅಥವಾ
ಒಂದು ವಿಸ್ಡಮ್ ಏನಾದರೂ ಕರ್ಕೊಳ್ಳಿ ನೀವು. ಆಮೇಲೆ ಒಂದು ದುರಾಲೋಚನೆಗಳು, ನೀವು ಯಾವುದನ್ನು ನೀವು ಫೋಕಸ್ ಮಾಡ್ತೀರಿ ಅದು ನಮ್ಮ ದೇಹದಲ್ಲಿ ಆ ಒಂದು ಹುಣ್ಣಿಮೆ ಸಮಯದಲ್ಲಿ ಜಾಸ್ತಿ ಬರುತ್ತೆ. ಆ ರೀತಿಯಾಗಿ ನಮಗೂ ಚಂದ್ರನಿಗೂ ತುಂಬ ಹೋಲಿಕೆ ಇದೆ ಮನಸ್ಸಿಗೆ, ನಮ್ಮ ಮನಸ್ಸಿಗೂ ಚಂದ್ರನಿಗೂ ಹೋಲಿಕೆ ಇದೆ. ಸೊ ಚಂದ್ರನನ್ನು ಮನೋಕಾರಕ ಅಂತಾರೆ. ಯಾಕೆಂದರೆ ಮನಸ್ಸಿನ ಒಂದು ಏರುಪೇರುಗಳು ಅಂದರೆ ಮನಸ್ಸಿನ ಒಂದು ಆಲೋಚನೆಗಳು ಏನೇ ಬರ್ತವೆ ಅವು ಆ ಒಂದು ಹುಣ್ಣಿಮೆಯ ಸಮಯದಲ್ಲಿ ತುಂಬ ಉತ್ಕೃಷ್ಟವಾಗಿರ್ತವೆ ಅಂತ. ಯಾವುದನ್ನು ಆಲೋಚನೆ ಮಾಡಿದ್ರೆ ಅದಕ್ಕೆ ಉತ್ಕೃಷ್ಟತೆ ಒಂದು ಕೊಡುತ್ತೆ ಅದಕ್ಕೆ. ಓಕೆ. ಸೊ ಆ ರೀತಿಯಾಗಿ ಅಲ್ಲೊಂದು ಒಂದು ಸ್ಪಿರಿಚುವಲ್ ಒಂದು ಫಿಲಾಸಾಫಿಕಲ್ ಡಿಸ್ಕಷನ್ ಅದರಲ್ಲಿ ಬರುತ್ತೆ ಆ ಒಂದು ಹುಣ್ಣಿಮೆ ದಿನ. ಅದೇ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ವೇದಿಕೆ ಯಾವುದಕ್ಕೆ, ಆ ಪುಸ್ತಕಕ್ಕೆ. ಓಕೆ. ಹಾಗಾಗಿ ನಾವು ಚಂದ್ರ ಮೇಲೆ ಬಂದ ನೋಡಿ ಅಂತ ಚಂದ ಅಂತ ಕರೆದ್ವಿ. ಇಂಗ್ಲೀಷಲ್ಲಿ ಮೂನ್ಲೈಟ್ ಮ್ಯೂಸಿಕ್ಸ್ ಅಂತ. ಮೂನ್ಲೈಟ್ ಮ್ಯೂಸಿಕ್ಸ್ ಅಂದರೆ ಅದೇ ಅರ್ಥನೇ. ಆ ಮೂನ್ಲೈಟಲ್ಲಿ ಮ್ಯೂಸಿಕ್ಸ್ ಅಂತಂದರೆ ಒಂದು ಡಿಸ್ಕಷನ್. ಸೊ ಆ ರೀತಿಯಾಗಿ ಇಂಗ್ಲೀಷು ಕನ್ನಡದಲ್ಲಿ ಎರಡರಲ್ಲೂ ಕೂಡ ಆ ಪುಸ್ತಕನ ರಿಲೀಸ್ ಮಾಡಿದ್ವಿ. ಸೊ ಹಾಗಾಗಿ ಗೋವಕ್ಕನ್ನ ಅಂದರೆ ಹಸುವಿನ ತಗೊಂಡಿರೋ ಉದ್ದೇಶ ಬಂದ್ಬಿಟ್ಟು ಆ ಒಂದು ಜ್ಞಾನ ನಿಧಿ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿರೋದ್ರಿಂದ ಅದನ್ನ ಹಸುವಿನ. ಹೌದು ಹೌದು ಹೌದು. ಸೊ ಹಾಗೆ ಆ ಒಂದು ಪುಸ್ತಕದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸ್ನ ಕೋಟ್ ಮಾಡಿದ್ದೀರಾ ನೀವು. ಆ್ಯಕ್ಚುಲಿ ಆ ಕೋಟ್ ಮಾಡಿರೋ ಉದ್ದೇಶ ಏನಿರ್ಬೋದು? ಫಾರ್ ಎಕ್ಸಾಂಪಲ್, ನಾವು ಒಂದು ಪ್ರಪಂಚವನ್ನು ನೋಡೋದ್ರಿಂದ ಕೆಲವೊಂದು ಪ್ರಶ್ನೆಗಳು ಬರ್ತವೆ ನಮಗೆ. ಹೌದು. ಪ್ರಪಂಚವನ್ನು ನೋಡ್ತಾ ನೋಡ್ತಾ ಮತ್ತೆ ಕೆಲವು ಪ್ರಶ್ನೆಗಳು ಬರ್ತವೆ. ಪ್ರಶ್ನೆಗಳು ಹುಟ್ಟದೇ ಪ್ರಪಂಚದಿಂದ. ಆ ಒಂದು ಹುಟ್ಟಿದಂಥ ಪ್ರಶ್ನೆಗಳನ್ನು ನಾವು ಹೀಗೆ ಯಾಕೆ ಅಂತ ಕೇಳಿದಾಗ ಏನಾಗುತ್ತೆ, ಪ್ರಪಂಚದಿಂದ ಕೆಲವು ನಾವು ಫೇಸ್ ಮಾಡಬೇಕಾಗುತ್ತೆ. ಅದೇ ಪ್ರಶ್ನೆಗಳನ್ನು ನಮ್ಮ ಹಿರಿಯರು ಈಗಾಗಲೇ ಡಿಸ್ಕಸ್ ಮಾಡಿದ್ದಾರೆ. ಉಪನಿಷತ್ತು ಅಂದರೆ ಅರ್ಥ ಏನು ಅಂತಂದರೆ, ಒಬ್ಬ ಶಿಷ್ಯನ ಪ್ರಶ್ನೆಗಳಿಗೆ ಒಂದು ಗುರು ಉತ್ತರಿಸುವ ಒಂದು ರೀತಿ. ಉಪನಿಷತ್ತು, ಉಪ ಅಂದರೆ ಹತ್ತಿರದಲ್ಲಿ ಕೂತ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಉಪವಾಸ ಅಂದರೆ ಹತ್ತಿರದ ವಾಸ. ಉಪನಿಷತ್ ಹತ್ತಿರದ ಒಂದು ಪ್ರಶ್ನೆಗಳಂದರೆ ಗುರುವಿನ ಡೈರೆಕ್ಟಾಗಿ ಪ್ರಶ್ನೆ ಕೇಳ್ತಕ್ಕಂಥ, ಹತ್ತಿರದಲ್ಲಿ ಕುಂತ್ಕೊಂಡು ಪ್ರಶ್ನೆ ಕೇಳ್ತಕ್ಕಂಥ ಒಂದು ಪರಿ. ಸೊ ಆ ರೀತಿಯಾಗಿ ಉಪನಿಷತ್ನಲ್ಲಿ ಈಗ ನಾವು ಏನು ಆಲೋಚನೆ ಮಾಡ್ತಾ ಇದ್ವಿ, ಪ್ರಪಂಚದಲ್ಲಿ ನಮ್ಗೆ ಏನು ಕ್ವಶನ್ಸ್ ಬರ್ತಾ ಇದ್ದಾವೆ, ಈಗಾಗಲೇ ಉಪನಿಷತ್ನಲ್ಲೆಲ್ಲ ಇವೆ. ಯಾವ ಕ್ವಶನ್ನೂ ಹೊರತಾಗಿಲ್ಲ. ಓಕೆ. ಯಾಕೆಂದರೆ ನಮಗೆ ಉಪನಿಷತ್ತುಗಳು ಓದಂಥ ಒಂದು ಜ್ಞಾನ ಇಲ್ಲ, ಅರ್ಥ ಮಾಡ್ಕೊಳ್ತಕ್ಕಂಥ ಜ್ಞಾನ ಇಲ್ಲ. ಅಲ್ಲ, ಜ್ಞಾನ ಪಕ್ಕಕ್ಕಿಡಿ, ಆ ಪುಸ್ತಕಗಳನ್ನು ಓದಬೇಕು ಅನ್ನೋ ಹಂಬಲ ಕೂಡ ಇಲ್ಲ ನಮಗೆ. ಅದು ಇತ್ತೀಚೆಗಂತೂ ಪುಸ್ತಕ ಓದಂಥ ಹವ್ಯಾಸಗಳು ತುಂಬ ಹೋಗ್ತಾ ಇದ್ದಾವೆ, ಅದು ಬೇರೆ. ಬರೀ ಇದ್ದರೂ ಕೂಡ ಆ ರೀತಿಯಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಗಳನ್ನು ನಾವು ಓದಿದ್ರೆ ನಮಗೂ ಸ್ವಲ್ಪ ನಾಲೆಡ್ಜ್ ಬರುತ್ತೆ ನಮಗೂ ಕೂಡ. ಸೊ ಹಾಗಾಗಿ ಈಗಾಗಲೇ ಉಪನಿಷತ್ನಲ್ಲಿ ನಾನು ಏನು ಕೇಳಬೇಕು ಅಂದ್ಕೊಂಡಿದ್ದೆ ಆ ಪ್ರಶ್ನೆ ಉಪನಿಷತ್ನಲ್ಲಿ ಇದೆ. ಓಕೆ. ದ ಬ್ಯೂಟಿಫುಲ್ ಕ್ವಶನ್. ಓಕೆ. ಆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕರು ಮೈತ್ರೇಯ ಅಂದರೆ ಅವರ ಹೆಂಡತಿ ಮೈತ್ರೇಯಿಗೆ ಹೇಳ್ತಕ್ಕಂಥ ಒಂದು ಒಳ್ಳೆ ಒಂದು ಸಂದೇಶ ಅದು. ಓಕೆ. ಇವತ್ತಿಗೆ ತುಂಬ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ವಿಷಯ ಅದು. ಆದ ಕಾರಣ ಆ ಒಂದು ಪಾಯಿಂಟನ್ನು ತಗೊಂಡು ಅದನ್ನು ಸ್ವಲ್ಪ ನನಗೆ ಏನನ್ನಿಸ್ತು ಅನ್ನೋದ್ರ ಮಟ್ಟಿಗೆ ಬರೆದಿದ್ದೇನೆ ನಾನು. ಓಕೆ. ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್ಲಾಗಿ ಯಾಜ್ಞವಲ್ಕರ್ ಹೇಳ್ತಾರೆ ಅದನ್ನು. ಆ ಒಂದು ಸಂದರ್ಭನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರೋದು ತುಂಬ ಡೀಪ್ ಮೀನಿಂಗ್ ಇದೆ. ಎಸ್ ಎಸ್. ಅದು ಇವತ್ತು ರಿಲೆವೆಂಟ್ ಕೂಡ. ಈ ಒಂದು ಸಿಚುವೇಶನ್ ರಿಲೆವೆಂಟ್ ಅದು. ಓಕೆ. ಸೊ ಹಾಗೆ ಈ ಪುಸ್ತಕದಲ್ಲಿ ನೀವು ಯುವಕರು ಇವತ್ತಿನ ದಿವಸ ಎಸ್ಪೆಷಲಿ ಅವರು ಫಾರ್ಮಿಂಗ್ ವ್ಯವಸಾಯ ವೃತ್ತಿನ ಆರಿಸ್ಕೊಳ್ತಾ ಇಲ್ಲ, ಅದ್ರ ಬಗ್ಗೆ ಒಂದು ಅಸಡ್ಡೆ ಭಾವನೆ ಇದೆ ಆ್ಯಕ್ಚುಲಿ, ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇದು ಅವ್ರ ಪೇರೆಂಟ್ಸ್ ತಂದೆ ತಾಯಿಗಳ ಒಂದು ತಪ್ಪಿರ್ಬೋದಾ, ಅಥವಾ ಇಲ್ಲಾಂದ್ರೆ ಎಜುಕೇಷನಲ್ ಆಗಿರ್ತಕ್ಕಂಥ ಒಂದು ತಪ್ಪಿರ್ಬೋದಾ? ಯಾವುದು ಇಲ್ಲಿ ಮಿಸ್ಟೇಕ್ ಅಂತ ಹೇಳ್ತೀರಾ? ಆ್ಯಕ್ಚುಲಿ ನಮ್ಮ ದೇಶ ಬಂದ್ಬಿಟ್ಟು ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ ನಮ್ಮದು. ಓಕೆ. ಇಲ್ಲಿ ಮೊದಲಿಗೆ 100% ಅಗ್ರಿಕಲ್ಚರ್ ಇತ್ತು, ಆಮೇಲೆ ಕಮ್ಮಿ ಆಗ್ತಾ ಬಂತು. ಯಾವುದೇ ಒಂದು ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಬಿಸ್ನೆಸ್ ವೈಸ್ ಆಗಿರ್ಬೋದು, ಇವತ್ತು ಸಾಫ್ಟ್ವೇರ್ ಫೀಲ್ಡ್ ಆಗಿರ್ಬೋದು, ಇನ್ನೊಂದು ಫೀಲ್ಡ್ ಆಗಿರ್ಬೋದು, ಯಾವುದನ್ನೇ ಒಂದು ಫೀಲ್ಡ್ ಉಳಿಬೇಕು ಅಂತಂದರೆ ಸರ್ಕಾರ ಫಸ್ಟ್ ಅದಕ್ಕೆ ಸಪೋರ್ಟ್ ಕೊಡಬೇಕು. ಗೌರ್ಮೆಂಟ್ ಕಡೆಯಿಂದ ಅದಕ್ಕೆ ಸಪೋರ್ಟ್ ಸಿಗಬೇಕು. ಸಪೋರ್ಟ್ ಸಿಕ್ಕಿಲ್ಲ ಅಂದ ತಕ್ಷಣ ಈಗ ನಮ್ಮ ಏನಾಗಿದೆ, ಪ್ರಪಂಚಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಮನುಷ್ಯ ಬದುಕೋದಕ್ಕೆ ಬೇಕಾಗಿರೋದು ಆಹಾರ. ಹೌದು. ಆಹಾರ ಎಲ್ಲಿಂದ ಬರುತ್ತೆ? ವ್ಯವಸಾಯದಿಂದ ಬರುತ್ತೆ. ವ್ಯವಸಾಯದಿಂದ ಆಹಾರ ಬರುತ್ತೆ. ಹೌದು. ಮತ್ತು ಬೇಸಿಕ್ ನೀಡ್ನಲ್ಲಿ ಮುಖ್ಯವಾದ್ದು ಆಹಾರ, ನೀರು ಮತ್ತು ವಸತಿ, ಬಟ್ಟೆ. ಇದು 4 ಬೇಸಿಕ್ ನೀಡ್ಸ್ ಇದು.
ಹ್ಮ್ ಓಕೆ. ಈ ಬೇಸಿಕ್ ನೀಡ್ನಲ್ಲಿ ಮನುಷ್ಯ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಉತ್ಪತ್ತಿ ಮಾಡ್ತಕ್ಕಂಥ ರೈತನನ್ನು ಕಂಪ್ಲೀಟಾಗಿ ವಿಸ್ಮರಿಸ್ಬಿಟ್ಟಿದೆ. ಸೊ ರೈತರು ಯಾವ ಒಂದು ಪರಿಸ್ಥಿತಿ ಬಂದಿದ್ದಾರೆ ಅಂದರೆ, ನಾವು ಮಾಡಿದಂಥ ಒಂದು ವೃತ್ತಿಯನ್ನು ನಮ್ಮ ಮಕ್ಕಳು ಮಾಡಬಾರ್ದು. ಯಾಕಂದರೆ ಯಾವ ವೃತ್ತಿಯಲ್ಲಿ ದುಡ್ಡಿದೆ ಅಂತಂದರೆ ಎಲ್ಲರೂ ಅದನ್ನು ಮಾಡ್ತಾರೆ. ಇವತ್ತು ನೀನು ಸಾಫ್ಟ್ವೇರ್ ಇಂಜಿನಿಯರ್ ಯಾಕಾಗಿದ್ದೀರಿ? ಇವಾಗ ನೀವು ಕೂಡ ರೈತರು ತಾನೆ. ಹೌದು ನಿಮ್ಮ ತಂದೆ ರೈತರು, ಹೌದು ನಿಮ್ಮ ತಾತ ರೈತ, ನಮ್ಮ ತಂದೆ ರೈತ, ನಮ್ಮ ತಾತ ರೈತ, ನಮ್ಮ ಪೂರ್ವಜರು ರೈತರು. ಹೌದು ನಾವು ವ್ಯವಸಾಯವನ್ನು ಯಾಕೆ ತಗೊಳ್ಳಲ್ಲ ವೃತ್ತಿಯಾಗಿ? ಅಂದರೆ ಅದರಲ್ಲಿ ದುಡ್ಡಿಲ್ಲ. ಹ್ಮ್ ಪ್ರಪಂಚ ನೋಡೋದು ದುಡ್ಡಿನ ನೋಡುತ್ತೆ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ನೀನು ಆಗಿದೆಯಾ, ಯಾಕಾಗಿದೆಯಾ? ಒಳ್ಳೆ ಸಂಬಳ, 2 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ ನಿನಗೆ. ಹ್ಮ್ ಸೊ 2 ಲಕ್ಷ ರೂಪಾಯಿ ಸಂಬಳನ ಕಣ್ಣು ನೋಡುತ್ತೆ. ಆ 2 ಲಕ್ಷ ಸಂಬಳದಿಂದ ಏನು ಅನುಭವಿಸ್ಬೋದು ಗೊತ್ತಾಗುತ್ತೆ. ಇವತ್ತು 20 ಎಕರೆ ಇರ್ತಕ್ಕಂಥ ರೈತ ಒಂದು ವರ್ಷ ಎಲ್ಲ ಕಷ್ಟಪಟ್ಟರೆ ಅವನ್ನೆಲ್ಲ ಹೋಗಿ ಉಳಿಲಿಕ್ಕೆ 2 ಲಕ್ಷ ಉಳಿಯಲ್ಲ ಅವನಿಗೆ. ಹೌದು ಅಷ್ಟೆಲ್ಲ ಕಷ್ಟಪಟ್ಟರೆ ಅವನು ಯಾಕೆ ಇದು ಮಾಡ್ತಾನೆ? ಯಾಕೆ ಈ ರೈತ ವೃತ್ತಿನೇ ಬೇಡಪ್ಪ ಅಂತಾನೆ. ಇದಕ್ಕೆ ಸರ್ಕಾರದಿಂದ ಒಂದು ಮನ್ನಣೆ ಇರಬೇಕು, ಅದಕ್ಕೆ ಸಪೋರ್ಟ್ ಇರಬೇಕು. ಆಮೇಲೆ ಇವತ್ತಿನ ಮಕ್ಕಳು, ನಮ್ಮ ಯುವಕರು ಯಾಕೆ ತಗೊಳ್ಳಲ್ಲ ಅಂತ ದ ಸೇಮ್ ರೀಸನ್, ಅದರಲ್ಲಿ ಏನೂ ಇಲ್ಲ. ತಂದೆ ತಾಯಿಗಳು ಕೂಡ ಅದ್ರಲ್ಲಿ ಹೇಳ್ತಾರೆ, ನೀನ್ ಅದರಲ್ಲಿ ಏನ್ ಮಾಡ್ತೀಯ, ನಾವು ಪಟ್ಟ ಕಷ್ಟ ಸಾಕು, ನೀನು ಇಲ್ಲಿ ಪಡಬೇಡ. ಇದಕ್ಕೆ ಕಾರಣ ಏನು ಅದನ್ನು ನಾವು ಅದರಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನು ಕಾರಣ? ಹೀಗೇ ಆದರೆ ನೆಕ್ಸ್ಟ್ ಏನಾಗುತ್ತೆ, ಯಾವ ಪರಿಸ್ಥಿತಿಗೆ ಹೋಗುತ್ತೆ? ಇವತ್ತು ಹಳ್ಳಿಗಳು ಯಾವ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾವೆ? ಇವತ್ತು ಹಳ್ಳಿಗಳನ್ನು ಬದುಕಿಸ್ತಾ ಇರೋರು ಯಾರು? ಹಳ್ಳಿಗಳಲ್ಲಿ ಬದುಕೋ ರೀತಿ ಇಲ್ಲ ಇವತ್ತು ಯಾಕೆ ಬದುಕಿಸ್ತಾ ಇದ್ದಾರೆ? ಇದ್ರ ಹಿಂದೆ ಇರತಕ್ಕಂಥ ಒಂದು ಸಿಸ್ಟಮ್, ವ್ಯವಸ್ಥೆ ಹೇಗಿದೆ, ಅದ್ರ ಬಗ್ಗೆ ನಾವು ಅದರಲ್ಲಿ ಹೌದು ಆ ಪುಸ್ತಕದಲ್ಲಿ ವಿವರಣೆ ಕೊಡ್ತಾ ಹೋಗಿದ್ದೀನಿ. ಸೊ ಅಂದರೆ ನನ್ನ ಉದ್ದೇಶ ಅಟ್ಲೀಸ್ಟ್ ನೆಕ್ಸ್ಟ್ ಪೀಳಿಗೆ ಬರಲಿ ವಾಪಸ್ಸು. ಬಟ್ ಈಗೀಗ ಟೆಕ್ನಾಲಜಿ ಕೂಡ ಸ್ವಲ್ಪ ಅಗ್ರಿಕಲ್ಚರ್ಗೆ ಸಪೋರ್ಟ್ ಆಗಿ ಇವಾಗ ಬರ್ತಾ ಇದೆ. ಬಟ್ ಇನ್ನೂ ತುಂಬ ಬರಬೇಕು. ಈಗ ನಮ್ಮ ಚೈನಾದಲ್ಲಿ ನೋಡಿದ್ರೆ ಎಷ್ಟು ಅಗ್ರಿಕಲ್ಚರ್ ಟೆಕ್ನಾಲಜಿ ಯಾವ ರೀತಿ ಡೆವಲಪ್ ಆಗಿದೆ. ಹೌದು. ಆಮೇಲೆ ಇವತ್ತು ಇಸ್ರೇಲ್ ಅಂತ ಹೆಂಗೆ ಕರಿತೀವಿ, ಎಷ್ಟು ಡೆವಲಪ್ ಆಗಿದೆ ಅಂದರೆ $1 = $1 ಅಂತಾರೆ ಅವರು. 1 ಡ್ರಾಪ್ ವಾಟರ್ = $1 ಅಂತಾರೆ. ಆ ರೀತಿಯಾಗಿರ್ತಕ್ಕಂಥ ಟೆಕ್ನಾಲಜಿ ಇವತ್ತು ಅಲ್ಲಿ ಬೆಳೀತಕ್ಕಂಥ ಆಹಾರ ಪದಾರ್ಥಗಳು, ತರಕಾರಿ, ಹಣ್ಣು ವರ್ಲ್ಡ್ ವೈಡ್ ಸಪ್ಲೈ ಆಗುತ್ತೆ. ಅಷ್ಟು ಡಿಮ್ಯಾಂಡ್ ಇದೆ ಅಲ್ಲಿ. ನಮ್ಮಲ್ಲಿ ಏನಾಗ್ತಾ ಇದೆ, ಬರೀ ಪೆಸ್ಟಿಸೈಡ್ಸ್, ಬರೀ ಫರ್ಟಿಲೈಸರೇ. ಈ ಫರ್ಟಿಲೈಸರು ಪೆಸ್ಟಿಸೈಡ್ನಿಂದ ಮಣ್ಣಿನ ಸತ್ವ ಕಳ್ಕೊತಾ ಇದ್ದೀವಿ, ಕ್ವಾಲಿಟಿ ಹೋಗ್ತಾ ಇದೆ, ವಿಷ ತಿಂತಾ ಇದೀವಿ ನಾವೀಗ. ಇದಕ್ಕೆ ಕಾರಣ ಏನು? ಗೌರ್ಮೆಂಟ್ ಸಪೋರ್ಟ್ ಇಲ್ಲ. ಹಾಗೆ ರೈತರು ಕೂಡ ಅವರು ಅಣ್ಣ ತಮ್ಮಂದ್ರ ಮಧ್ಯೆ ಇರ್ತಕ್ಕಂಥ ಒಂದು ಏನು ಎಕರೆಗಟ್ಟಲೆ ಇರ್ತಕ್ಕಂಥದ್ದು ಚಿಕ್ಕದಾಗಿ ಅವ್ರೊಂದು 3 ಎಕರೆ ಇವ್ರೊಂದು 3 ಎಕರೆ ಅಂತ ಹೇಳ್ಬಿಟ್ಟು ಬೆಳೆ ಕೂಡ ಅಲ್ಲೆಲ್ಲೋ ಮಿಕ್ಸ್ ಆಗ್ತಾ ಇದೆ. ಏನಾಗ್ತಾ ಇದೆ ಈಗ, ಒಂದು 100 ವರ್ಷದ ಕೆಳಗೆ ಒಂದು 50 ಎಕರೆ ಜಮೀನು ಇರ್ತಕ್ಕಂಥ ಒಬ್ಬ ರೈತ ಇವತ್ತು ನೋಡಿದಾಗ ಅವನಿಗೆ 2 ಎಕರೆ, 1 ಎಕರೆ, 3/4 ಎಕರೆ ಆ ಥರ ಬಂದ್ಬಿಟ್ಟಿರ್ತದೆ. ಅಂದರೆ ಡಿವೈಡ್ ಆಗಿ ಅಷ್ಟು ಹೋಗ್ಕೊಂಡು ಹೋಗಿರ್ತದೆ. ಅದರಲ್ಲಿ ಏನು ಬೆಳೆಯೋಕ್ಕೆ ಸಾಧ್ಯ? ಸೊ ಹಾಗಾಗಿ ಅದು ಕ್ಲಸ್ಟರ್ಸ್ ಡೆವಲಪ್ ಆಗಬೇಕು. ಸೊ ಅದನ್ನು ಕೂಡ ಒಂದು ಕಂಪ್ನಿ ಥರ ಮಾಡಬೇಕು. ಸೊ ಒಂದು ಹಳ್ಳಿ ಒಂದು ಕಂಪ್ನಿ ಆಗಬೇಕು. ಒಂದು ಕಂಪ್ನಿ ಆಗಿಬಿಟ್ಟು ಅಲ್ಲಿ ಒಂದು ಸೊಸೈಟಿ ಥರ ಕ್ರಿಯೇಟ್ ಮಾಡಬೇಕು. ಮಾಡಿ ಒಂದು ಒಂದು ಹ್ಯೂಸ್ ಆಗಿ ಒಂದು ಅಗ್ರಿಕಲ್ಚರ್ ಇದು ಸ್ಟಾರ್ಟ್ ಆಗಬೇಕು. ಹೌದು. ಸೊ ಅದನ್ನು ನನಗೇನು ನನಗೆ ಯಾವ ರೀತಿ ನನಗೆ ಅನಿಸಿತೋ ಅದೆಲ್ಲ. ಯಾಕಂದರೆ ಬಿಕಾಸ್ ನಾನು ಅದೇ ಒಂದು ಜೀವನ ವಿಧಾನದಿಂದ ಬಂದಿರತಕ್ಕಂಥವನು, ಒಂದು ಹಳ್ಳಿಯಿಂದ ಬಂದಿರತಕ್ಕಂಥವನು, ಒಂದು ರೈತ ಕುಟುಂಬದಿಂದ ಬಂದಿರತಕ್ಕಂಥವನು. ಆದ್ದರಿಂದ ಇವತ್ತು ನಾನು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಬಟ್ ನನ್ನ ಮೂಲ ರೈತ. ಸೊ ದಟ್ ಈ ವ್ಯವಸಾಯ ಮಾಡ್ತಕ್ಕಂಥ ಟೈಮು ಒಂದು ಸುಮಾರು 35 ವರ್ಷದ ಕೆಳಗಡೆ. ಸೊ 35 ವರ್ಷದ ಕೆಳಗಡೆ ವ್ಯವಸಾಯ ನಾನು ಹೇಗೆ ಮಾಡ್ತಾಯಿದ್ದೆ, ಅವತ್ತಿನ ಕಾಲ ಹೇಗಿತ್ತು, ಅವತ್ತಿನ ಹಳ್ಳಿ ಹೇಗಿತ್ತು, ಇವತ್ತಿನ ಹಳ್ಳಿ ಹೇಗೆ ಬದಲಾವಣೆ ಆಗಿದೆ, ಆಗಿದ್ದಂಥ ಹಳ್ಳಿ ಜನಗಳ ಒಂದು ಮನಸ್ಥಿತಿ ಹೇಗಿತ್ತು, ಇವತ್ತು ಇನ್ನು ಇರ್ತಕ್ಕಂಥ ಹಳ್ಳಿ ಮನಸ್ಥಿತಿ ಹೇಗಿದೆ, ಯಾವ ರೀತಿ ಬದಲಾಗ್ತಾ ಇದ್ದಾವೆ, ಈ ನಗರೀಕರಣಗೊಳ್ತಾ ಇದ್ದಾವೆ ಹಳ್ಳಿಗಳೆಲ್ಲ. ಸೊ ಈ ನಗರೀಕರಣಗೊಳ್ಳೋದ್ರಿಂದ ಏನೇನು ಆಗ್ತಾ ಇದೆ, ಸೊ ನನಗೆ ತಿಳಿದಂಥ ಒಂದು ರೀತಿಯಲ್ಲಿ ನಾನು ಅದನ್ನು ಬರಿತಾ ಹೋಗಿದ್ದೀನಿ. ಹಾಗೆ ಅಲ್ಲಿ ಈ ಒಂದು ಸನ್ನಿವೇಶನ ಆಕ್ಚುಲಿ ಅಳಿಲ್ಗಳು ಮಾತಾಡ್ಕೋತಾ ಒಂದು ಪ್ರಶ್ನೆನ ಹಾಕೋದು ತುಂಬಾ ಸಂದರ್ಭ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಸೊ ಅಳಿಲ್ಗಳು ಈ ಒಂದು ಹಳ್ಳಿಗಳು ಹೇಗಿತ್ತು ಮುಂಚೆ, ಇವಾಗ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಕನ್ವರ್ಸೇಷನ್ ಮಾಡ್ತಾ ಹೋಗುತ್ತೆ ಆಕ್ಚುಲಿ. ಒಂದು ಕೆಲವು ಹಳ್ಳಿಗಳು ಹಳ್ಳಿಯಿಂದ ಬಂದಿರ್ತವೆ. ಹೌದು. ಒಂದು ಅಳಿಲು ಕಾಡಿಂದ ಬಂದಿರುತ್ತೆ. ಸಿಟಿಯಲ್ಲಿ ಕೆಲವು ಅಳಿಲುಗಳು ಇರ್ತವೆ. ಅವಾಗ ಏನಾಗುತ್ತೆ, ಎಲ್ಲ ಡಿಸ್ಕಷನ್ ಮಾಡೋಕೆ ಚೆನ್ನಾಗಿರುತ್ತೆ. ಹೌದು. ನಾನು ಅಪಾರ್ಟ್ಮೆಂಟಲ್ಲಿ ಇದ್ದಾಗ ಮೊದಲು ನಮ್ಮ JP ನಗರದಲ್ಲಿ, ಅಲ್ಲಿ ಬಾಲ್ಕನಿಗೆ ಅಂಟಿಕೊಂಡೆ ಒಂದು ದೊಡ್ಡ ಮರ ಇತ್ತು. ಸೊ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೆಳಗಿನ ಜಾವ ನನಗೆ ಯೋಗ ಪ್ರಾಣಾಯಾಮ ಎಲ್ಲ ಮುಗಿಸ್ಕೊಂಡು, ಧ್ಯಾನ ಮುಗಿಸ್ಕೊಂಡು ನನಗೆ ಕಾಫಿ ಕುಡಿಯೋ ಅಭ್ಯಾಸ. ನನಗೆ ನಾನೇ ಕಾಫಿ ಮಾಡ್ಕೊಂಡು ಬಂದು ಅಲ್ಲಿ ಬಾಲ್ಕನಿಲಿ ಕೂತ್ಕೊಳ್ತಾ ಇದ್ದೆ.
ಕೂತ್ಕೊಂಡು ಕಾಫಿ ಕುಡಿಬೇಕಾದ್ರೆ ಅಳಿಲುಗಳು ಬರೋವು. ನಮಗೆ ಆ ಗ್ರಿಲ್ಗೆ ಆ ಮರದ ಕೊಂಗೆಗಳೆಲ್ಲ ಅಟ್ಯಾಚ್ ಆಗಿತ್ತು. ಆ ಮರದ ಕೊಂಗೆಗಳಿಂದ ನಮ್ಮ ಬಾಲ್ಕನಿ ಗ್ರಿಲ್ಲಿಂದ ಹಿಡ್ಕೊಂಡು ಒಳಗೆ ಬರ್ತವೆ. ಮೊದಲು ಸ್ವಲ್ಪ ನಾನು ಕಾಫಿ ಕುಡಿಯೋಕೆ ಬಂದ ತಕ್ಷಣ ಹಳಿಗಳು ಅಲ್ಲಿ 3-4 ಹಳಿಲಿದ್ದಂತೂ ಓಡಿ ಹೋಗವು. ಅದು ಅಭ್ಯಾಸ ಆಗ್ತಾ 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 ನಾನು ಕಾಫಿ ಕುಡಿಯೋಕೆ ಬಂದ ತಕ್ಷಣ ಅವೆಲ್ಲ ಹಳಿಗಳು ಬಂದು ಕೂತ್ಕೊಳ್ಳೋಕೆ ಶುರು ಮಾಡಿದೆ. ಈ ಒಂದು ಪುಸ್ತಕಕ್ಕೆ ಮೂಲ ಕಾರಣ ಏನು ಅಂತಂದರೆ, ಮನುಷ್ಯನ ನೋಡಿದರೆ ಓಡಿ ಹೋಗೋಂಥ ಅಳಿಲುಗಳು ಹತ್ರ ಬಂದು ಕೂತ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ನಾನು ನೋಡೋದು, ಆ ಥರ ಮಾಡೋಕ್ಕೆ ಶುರು ಮಾಡಿದೆ. ನಾನು ಆರಾಮಾಗಿ ನೋಡೋದು. ಸುಮ್ಮನೆ ಒಂದು ಈಗ ಪ್ರಾಣಿಗಳಿಂದ ಆಗಿರ್ಬೋದು, ಅಂದರೆ ಪ್ರಕೃತಿಯನ್ನು ನೀನು ಮಾತಾಡಬೇಕಾದ್ರೆ ಅಲ್ಲಿ ಭಾಷೆ ನಮಗೆ ಗೊತ್ತಿಲ್ಲ, ನಮ್ಮ ಭಾಷೆ ಅಲ್ಲ. ಪ್ರಕೃತಿ ಜೊತೆ ಮಾತಾಡ್ತಕ್ಕಂಥ, ಕಮ್ಯುನಿಕೇಟ್ ಮಾಡ್ತಕ್ಕಂಥ ಭಾಷೆ ಯಾವುದು ಅಂತಂದ್ರೆಗಿನ ಫೀಲಿಂಗ್ಸ್. ಓಕೆ, ನೀನು ಫೀಲಿಂಗ್ನ ನೀನು ಕಳಿಸ್ತಾ ಇದ್ದರೆ ಪ್ರಕೃತಿ ಅದೇ ಫೀಲಿಂಗ್ ವಾಪಸ್ ಕಳಿಸುತ್ತೆ. ಸೊ ನಾನು ಆ ಅಲೆಗಳಿಗೆ ಆ ಫೀಲಿಂಗ್ ಮುಖಾಂತರ ಮಾತಾಡೋಕ್ಕೆ ಶುರು ಮಾಡಿದೆ. ಅಂದರೆ ನಾನು ಏನು ಅಂದ್ಕೊಂಡಿರ್ತೀನೋ ಅದನ್ನು ಭಾವನೆ ಮುಖಾಂತರ ವ್ಯಕ್ತಪಡಿಸೋದು. ಸೊ ಅಲ್ಲಿ ಹೆಸರಿಡಕ್ಕೆ ಶುರು ಮಾಡಿದೆ. ಒಂದು ಚೆನ್ನ ಅಂತ, ಇನ್ನೊಂದು ಚೆನ್ನನ್ ತಾಯಿ ಅಂತ, ಇನ್ನೊಂದು ಅದರಲ್ಲಿ ಏನೋ ಬರುತ್ತಲ್ಲ ಮುತ್ತು ಅಂತ, ಇನ್ನೊಂದು ನಾಗ ಅಂತ. ಸೊ ಆ ರೀತಿಯಾಗಿ ಅಳಿಲುಗಳ ಒಂದು ಪಾತ್ರಗಳನ್ನು, ಒಂದು 4-5 ಅಳಿಲುಗಳು ಬಂದು ಕುತ್ಕೊಳ್ತಕ್ಕಂಥ ಅಳಿಲುಗಳನ್ನು ನಾನು ಹೆಸರಿಟ್ಕೊಂಡು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅದು ನನಗೆ ಭಾಳ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಸಮಯ. ನನಗೆ ಬೆಳಗ್ಗೆ ನಾನು ಅಳಿಲ ಜೊತೆ ಮಾತಾಡ್ಕೊಂಡು ಕಾಫಿ ಕುಡಿತಕ್ಕಂಥ ಸಮಯ. ಸೊ ಅದು ಒಂದು ಕಥೆಯಲ್ಲಿ ನಾವು ಯಾಕೆ ತಗೋಬಾರ್ದು ಅಂತ ಹೇಳ್ಬಿಟ್ಟು ತಗೊಂಡು ನಾನು ಆ ಅಳಿಲುಗಳನ್ನೇ ಇಟ್ಕೊಂಡು ಅದನ್ನು ಕತೆ ಪ್ರಾರಂಭ ಮಾಡಿದೆ. ಹಾಗೆ ಈ ಬುಕ್ನ ನೋಡ್ತಾ ಹೋದ್ರೆ ಒಂಥರ ಪಂಚತಂತ್ರಗಳು ಅನ್ನೋ ಥರನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಈ ಕಡೆ ಪೂರ್ತಿ ಒಂದು ಕತೆ ರೂಪದಲ್ಲೂ ಇಲ್ಲ. ಅಂದರೆ ಇದೊಂಥರ ಎಕ್ಸ್ಪ್ಲೇಷನ್ ಬಂದ್ಬಿಟ್ಟು ಕ್ಯೂರಿಯಸ್ ಆಗಿ ಅಳಿಲುಗಳು ಕ್ವಶನ್ ಕೇಳ್ತಾ ಇರೋದೇ ಒಂದು ಡಿಫ್ರೆಂಟ್ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತ. ಡೆಫಿನೆಟ್ ಆಗಿ, ಯಾಕಂದ್ರೆ ವಾಸ್ತವ ಸ್ಥಿತಿಯನ್ನು ನಾವು ಅಲ್ಲಿ ಅಳಿಲುಗಳ ಮುಖಾಂತರ, ನಾಯಿಗಳ ಮುಖಾಂತರ, ಹಸುವಿನ ಮುಖಾಂತರ ಈ ಥರ ವಾಸ್ತವಿಕ ಒಂದು ಸ್ಥಿತಿಯನ್ನು ನಾವು ಚರ್ಚೆ ಮಾಡ್ತಾ ಹೋಗಿದ್ದೀವಿ ಆ್ಯಕ್ಚುಲಿ. ಒಬ್ಬ ರೀಡರು ಆ ಬುಕ್ಸ್ನ ಓದ್ತಾ ಇರ್ಬೇಕಾದ್ರೆ ಅದು ನನಗೆ ಹೇಳ್ತಾ ಇದೆ ಅನ್ನೋ ಥರ ಒಂದು ಭಾವನೆ ಬರುತ್ತೆ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಅದನ್ನು ಓದ್ತಾ ಯಾಕಂದ್ರೆ ಅಲ್ಲಿ ಮಾತಾಡೋದು ಮನುಷ್ಯ ಅಂತ ಮಾತಾಡಿದಾಗ ನಾನು ಮನುಷ್ಯ ಆದ ಕಾರಣ ನನಗೆ ಹೇಳುತ್ತೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಹಾಗೆ ನಾವು ಅಳಿಲ್ ಮತ್ತೆ ಪ್ರಾಣಿಗಳ ಒಂದು ಮನಸ್ಥಿತಿ ಒಳಗಡೆ ಹೊಕ್ಕು ನೋಡೋಂಥ ಒಂದು ಕನ್ನಡಿ ಇರ್ಬೋದು ಅಂತ ಹೇಳಿ ನಾವೇನು ಮಾಡ್ತೀವಿ, ಅದು ಚೂಸ್ ಮಾಡ್ಕೊಂಡು ಒಂದೊಂದು ಕ್ವಶನ್ ಕೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ನಾಯಿ ಒಂದು ಕ್ವಶನ್ ಕೇಳುತ್ತಂದ್ರೆ ನಾವು ನಾಯಿ ಆಗ್ತೀವಿ. ಹೌದು. ಸೊ ಹಸುವಿನ ಒಂದು ಗುರುವಿನ ಥರ ನೋಡ್ತೀವಿ. ಅಂದರೆ ಕೆಲವೊಂದ್ಸಲ ಅಳಿಲು ಪ್ರಶ್ನೆ ಕೇಳುತ್ತೆ, ಕೆಲವೊಂದ್ಸಲ ನಾಯಿ ಪ್ರಶ್ನೆ ಕೇಳುತ್ತೆ. ಈ ರೀತಿಯಾಗಿ ಯಾರ್ಯಾರು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಒಂದು ಪ್ರಾಣಿಯಾಗಿ ನಾನು ಮಾರ್ಪಟ್ಟು ಈ ಹಸುವಿನಿಂದ ಬರ್ತಕ್ಕಂಥ ಆನ್ಸರ್ನ ನನ್ನ ಮನಸ್ಸು ಒಪ್ಪಿಗೆಬಾರ್ದು. ಸೊ ಒಂದು ಆನ್ಸರ್ ಬಂದ ತಕ್ಷಣ ಆ ಆನ್ಸರಿಂದಲೇ ಮತ್ತೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ, ಒಂದು ಪ್ರಶ್ನೆ ಹುಟ್ಟುತ್ತೆ. ಯಾಕಂದರೆ ಪ್ರಶ್ನೆ ಹುಟ್ಟೋದು ಆನ್ಸರಿಂದ. ನಾವೇನು ಅಂದ್ಕೊಳ್ತೀವಿ, ಪ್ರಶ್ನೆಗೆ ಉತ್ತರ ಅಂತ ಅಂದ್ಕೊಳ್ತೀವಿ. ಪ್ರಶ್ನೆಗೆ ಯಾವತ್ತೂ ಕೂಡ ಉತ್ತರ ಅಲ್ಲ. ಪ್ರಶ್ನೆಯೇ ಉತ್ತರ. ಯಾವಾಗ ನಮ್ಮ ಒಂದು ಪ್ರಶ್ನೆ ನಿಲ್ಲುತ್ತೆ ಅಂತಂದರೆ ನಮ್ಮೊಳಗೆ ಪ್ರಶ್ನೆ ಹುಟ್ಟಿ ನಮ್ಮೊಳಗೆ ಉತ್ತರ ಹುಟ್ಟಿದಾಗ ಮಾತ್ರ ನಾವು ಸ್ಯಾಟಿಸ್ಫೈ ಆಗ್ತೀವಿ. ಓಕೆ. ಬೇರೆಯವರಿಂದ ಬಂದಿರತಕ್ಕಂಥ ಉತ್ತರದಿಂದ ಮತ್ತೆ ಪ್ರಶ್ನೆಗಳೇ ಹುಡ್ತವೆ. ಓಕೆ. ಸೊ ಆ ರೀತಿಯಾಗಿ ಹಸು ಏನೇ ಒಂದು ಆನ್ಸರ್ ಹೇಳಿದ್ರು ಕೂಡ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ ಅಲ್ಲಿ. ಸೊ ನಮ್ಮ ಮನಸ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗೆ ನೆಕ್ಸ್ಟ್ ಕ್ವಶನ್ ಹಂಗೆ ಇರುತ್ತೆ. ಅದು ನಾವು ಮನಸ್ಸಲ್ಲಿ ಬಂದಿರುತ್ತೆ, ಈ ಪ್ರಶ್ನೆ ಈ ಆನ್ಸರ್ ಹೇಳ್ತಲ್ಲ, ಇದು ನೆಕ್ಸ್ಟ್ ಕ್ವಶನ್ ಇದು ಅಂತ ಕೇಳಬೇಕು ಅಂತ ಅನ್ನೋದ್ರೊಳಗೆ ಆ ಕ್ವಶನ್ ಕೇಳ್ತಾ ಇರ್ತದೆ ಆಲ್ರೆಡಿ. ಹೌದು. ಸೊ ಹಾಗಾಗಿ ಆ ಒಂದು ನಾರಾಯಣ ಮತ್ತೆ ಗೋವಾಕನ್ ಕನ್ವರ್ಸೇಷನ್ ತುಂಬಾ ಕ್ಯೂರಿಯಸ್ ಆಗಿದೆ, ಮತ್ತೆ ಅಲ್ಲಿ ಡೀಪ್ ಕನ್ವರ್ಸೇಷನ್ ಕೂಡ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ತುಂಬಾ ಕ್ವಶನ್ಸ್ಗಳು ಕೇಳ್ತಾ ಹೋಗುತ್ತೆ ನಾರಾಯಣ ಅಲ್ಲಿ. ಸೊ ಹಾಗಾಗಿ ಅದನ್ನ ನಮ್ಮ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಹಾಕೊಳ್ಬೇಕಾಗಿರ್ತಕ್ಕಂಥ ಕ್ವಶನ್ಸ್ ಯಾವ್ದಾವ್ದು ಇದೆಯಲ್ಲ ಅದರಲ್ಲಿ ಪ್ರತಿಯೊಂದು ಕವರ್ ಆಗಿದೆ ಅಂತ ಹೇಳಿ ಅನ್ಬೋದು ಆಕ್ಚುಲಿ. ಸೊ ಹಾಗಾಗಿ ಅಲ್ಲಿ ಒಂದ್ ಸಂದರ್ಭದಲ್ಲಿ ನಾರಾಯಣ ಬಂದ್ಬಿಟ್ಟು ದೇವರು ಇರೋದು ನಿಜನ ಅಥವಾ ಸತ್ಯ ಅಂತ ಹೇಳಿ ಕೇಳ್ತಾ ಹೋಗ್ತಾನೆ ಆಕ್ಚುಲಿ. ಸೊ ಹಾಗಾಗಿ ನಿಮ್ಮ ಒಂದು ಮನಸ್ಥಿತಿಯ ಪ್ರಕಾರ ಸತ್ಯ ಮತ್ತೆ ನಿಜದ ಬಗ್ಗೆ ಇರತಕ್ಕಂಥ ಒಂದು ಡಿಫ್ರೆನ್ಸ್ ಏನಿರ್ಬೋದು ಆಕ್ಚುಲಿ ನಿಜ ಅನ್ನೋದು ಅದು ನನ್ನ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕಂದರೆ ನಿಜವನ್ನು ನಾನು ಡಿಸ್ಕ್ರೈಬ್ ಹೇಳ್ಬೋದು.
ಬಟ್ ಸತ್ಯವನ್ನು ನಾನು ಹೇಳೋಕ್ಕಾಗಲ್ಲ. ಈಗ ಗಾಂಧೀಜಿಯವ್ರ ಪುಸ್ತಕ ಇದೆ, ಓಕೆ, ಹರಿಶ್ಚಂದ್ರನ ಕಥೆ ಕೇಳಿಕೊಂಡು ನಾನು ಕೂಡ ಸತ್ಯವಂತನಾದೆ ಅಂತ. ಸತ್ಯವಂತ ಆಗೋಕ್ಕೆ ಸಾಧ್ಯ ಇಲ್ಲ, ಸತ್ಯವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಸತ್ಯವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ದೆಲ್ಲವೂ ಕೂಡ ರಿಯಾಲಿಟೀಸ್ ನೋಡ್ತೀವಿ ಅಷ್ಟೇ ನಾವು. ಒಂದು ನಿಜ ಏನಿದೆ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿಜ ಏನಿರ್ಬೋದು, ಆ ನಿಜನೂ ಕೂಡ ಅದು ರಿಲೆವೆಂಟ್ ಆಗಿರಬೇಕು ಅಂತೇನಿಲ್ಲ. ಅದು ನಾನು ನೋಡ್ತಕ್ಕಂಥ ನನ್ನ ಮನಸ್ಥಿತಿಯ ಆಧಾರದ ಮೇಲೆ ನಿಜ ಅಲ್ಲಿರುತ್ತೆ. ನೀನು ಯಾವ ರೀತಿ ನೋಡ್ತಾ ಇದೀಯ ಅಂತ. ಈಗ ಇಲ್ಲಿ ಕಪ್ಪಿದೆ, ಇದು ನನ್ನ ಮನಸ್ಸಿನ ಪ್ರಕಾರ ಕಪ್ಪು ನಿಜ ಇದು. ಆದರೆ ಕ್ವಾಂಟಮ್ ಫಿಸಿಕ್ಸ್ನ ಪ್ರಕಾರ ಇಲ್ಲಿ ಕಪ್ಪಿಲ್ಲ, ಇಲ್ಲಿ ಹೌದು ಆಟಮ್ಸ್ ಇದಾವೆ. ಸೊ ಮತ್ತೆ ಇದು ಆಟಮ್ಸಾ ಅಥವಾ ಕಪ್ಪ? ಕಪ್ಪ ರಿಯಾಲಿಟಿನ. ಅಂದ್ರೆ ನೀವು ಹೇಳ್ತಾರ ಆ ಆಟಮ್ಸ್ ನನಗೆ ಈ ಥರ ಯಾಕೆ ಕಾಣ್ತಾ ಇದೆ? ಆಟಮ್ಸ್ ಆಗಿರ್ಬೇಕಾಗಿತ್ತಲ್ಲ. ಆಟಮ್ಸ್ ನನಗೆ ಈ ಥರ ಮುಟ್ಟಿದ್ದೀನಿ, ನಾನು ಮುಟ್ತಾ ಇದ್ದೀನಿ, ತಟ್ತಾ ಇದ್ದೀನಿ, ಎಲ್ಲ ಇದು ಮಾತು ಇದು ಹೆಂಗೆ ಕಾಣುತ್ತೆ? ಇದು ಯಾಕೆ ಹಿಂಗೆ ಕಾಣುತ್ತೆ? ಸೊ ಇಲ್ಲಿ ನನ್ನ ದೃಷ್ಟಿ ದೋಷನ, ನನ್ನ ಮನಸ್ಸು ದೋಷನ, ಅದು ಅಲ್ಲಿರ್ತಕ್ಕಂಥ ನಿಜನ. ಇದು ನಿಜ ಆದರೆ ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಕ್ಕಂಥ ಒಂದು ರೀತಿ ತಪ್ಪ, ಅವ್ರಿಗೆ ಅರ್ಥ ಆಗಿದ್ದ ಒಂದು ರೀತಿ ಬೇರೆನಾ? ಸೊ ಈ ಎಲ್ಲಗಳ ಆಧಾರದ ನಾವು ಇಟ್ಕೊಂಡಾಗ ಇದು ನಿಜ ಅಷ್ಟೇ, ಸತ್ಯ ಅಲ್ಲ. ಅಂದ್ರೆ ನಾವು ಇದು ಇಲ್ಯೂಷನ್ ಅಂತ ಹೇಳಿ ಕರಿಬೋದಾ? ನಮ್ಗೆ ಇಲ್ಲೇನು ಕಾಣಿಸ್ತಾ ಇದಲ್ಲ ಆಕ್ಚುಲಿ, ಇದು ನೋಡಿದ್ರೆ ಕಪ್ಪು ಅಂತ ಹೇಳಿ ಅಂತೀವಿ. ಮತ್ತೆ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ನೋಡ್ತಾ ಹೋದ್ರೆ ಸೊ ಅಲ್ಲಿ ಆಟಮ್ಸ್ ಇದೆ ಅಂತ ಹೇಳಿ ಅಂತ ಹೋಗ್ತೀವಿ. ಅಂದ್ರೆ ಇದು ಇದು ಮಾಯಾ ಅಂತ ಕರಿಬೋದಾ ಆಕ್ಚುಲಿ? ಮಾಯಾ ಅಂದರೆ ಏನು ನಾವು ಡಿಸ್ಕ್ರೈಬ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಏನಪ್ಪ ಮಾಯಾ ಅಂತಂದರೆ, ಅಲ್ಲಿ ಇರೋದೊಂದು ಕಾಣೋದೊಂದು, ಅದು ಮಾಯಾ. ನಾವೇನು ಅಂದ್ಕೊಂಡಿದ್ದೀವಿ, ಮಾಯಾ ಅಂದರೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕಾಗಿ ವೆಸ್ಟರ್ನೈಸ್ ವರ್ಲ್ಡ್ ಏನಿದೆ ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ. ನಮ್ಮವ್ರು ಹೇಳಿರ್ತಕ್ಕಂಥ ಮಾಯಾ, ಅವ್ರು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮಾಯಾ ವ್ಯತ್ಯಾಸ. ಅವ್ರೇನು ಅಂದ್ಕೊಂಡಿದ್ದಾರೆ ಮಾಯಾ ಅಂದರೆ ಅದಿಲ್ಲ, ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಇದೆ ಅಲ್ಲ, ಮುಟ್ತಾ ಇದ್ದೀವಿ, ತಟ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಎಲ್ಲ ಇದೆ. ಮತ್ತು ಇಲ್ಲ ಅಂತ ಹೇಗೆ ಹೇಳ್ತೀರಿ? ಅದಲ್ಲ ಅಲ್ಲ, ನಮ್ಮವ್ರು ಹೇಳಿರೋ ಮಾಯಾ ಥರ. ಇಲ್ಯೂಷನ್ ಅಂತಂದರೆ ಇರೋದು ಒಂದು, ಕಾಣೋದು ಒಂದು. ಅರ್ಥ ಆಯ್ತಾ? ಇಲ್ಲಿ ನಾವು ಏನಿದೆ ಅದನ್ನು ಡೈರೆಕ್ಟಾಗಿ ನೋಡೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಇರೋದೇ ಒಂದು, ಕಾಣೋದೇ ಒಂದು. ಅದಕ್ಕೆ ಪತಂಜಲಿ ಯೋಗ ಸೂತ್ರಗಳಲ್ಲಿ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಈ ಇಲ್ಯೂಷನ್ಸ್ ಅಂದರೆ ಏನು, ಯಾವ ರೀತಿ ಕಾಣುತ್ತೆ, ಯಾಕಾಗಿ ನಮ್ಮ ಒಂದು ಮನಸ್ಸು ಆ ಒಂದು ಇರೋದನ್ನು ಇರೋದಂತೆ ಯಾಕೆ ನೋಡೋಕ್ಕಾಗ್ತಾ ಇಲ್ಲ. ಸೊ ನಮ್ಮ ಈ ಜ್ಞಾನೇಂದ್ರಿಯಗಳಿದ್ದಾವೆ, ಇವಿಗೆ ಯಾಕೆ ಪವರ್ ಇಲ್ಲ ಅಷ್ಟೊಂದು? ಇವು ಯಾಕೆ ನಮಗೆ ಇರೋದೊಂದು ಕಾಣೋದೊಂದು ಯಾಕೆ ತೋರಿಸ್ತಾ ಇದ್ದಾವೆ? ಇದನ್ನು ಇವತ್ತೇನು ಕ್ವಾಂಟಮ್ ಫಿಸಿಕ್ಸ್ ಮಾತಾಡ್ತಾ ಇದೆ, ಈ ಕ್ವಾಂಟಮ್ ಫಿಸಿಕ್ಸ್ನ ಬ್ಯೂಟಿಫುಲ್ಲಾಗಿ ಪತಂಜಲಿ ಯೋಗ ಸೂತ್ರಗಳಲ್ಲಿ ತುಂಬ ಸುಂದರವಾಗಿ ವಿವರಿಸ್ಬಿಟ್ಟಿದ್ದಾರೆ. ಓಕೆ, ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಇಲ್ಯೂಷನರಿ ವರ್ಲ್ಡ್ ಅಂತ ಏನು ಕರಿತೀವಿ, ಅದನ್ನು ನಾವು ನಿಜ, ಇವತ್ತು ಇದಿರೋದು ನಿಜ, ಕಪ್ಪಿರೋದು ನಿಜ, ಆದರೆ ಸತ್ಯ ನಮಗೆ ಗೊತ್ತಿಲ್ಲ. ಅಣುಗಳಾಗಿ ಯಾಕೆ ಕಾಣ್ತಾ ಇಲ್ಲ, ಇರೋದೇ ಅಣುಗಳಾಗಿದ್ರೆ ಯಾಕೆ ಕಾಣ್ತಾ ಇಲ್ಲ? ಆ ಅಣುಗಳು ಅಂದರೆ ಏನು? ಫಸ್ಟ್ ಎಂಟೈರ್ ವರ್ಲ್ಡ್ ಏನಿದೆ, ಈ ಕಾಸ್ಮಿಕ್ ವರ್ಲ್ಡ್ ಅಂತೀವಿ, ಈ ಫಿಸಿಕಲ್ ವರ್ಲ್ಡ್ ಅಂತೀವಿ, ಇದೆಲ್ಲ ಎಂಟೈರ್ ವರ್ಲ್ಡ್ ಏನಿದೆ, ಈ ಕ್ರಿಯೇಷನ್ ಆಗಿದೆಯಲ್ಲ, ಆ ಕ್ರಿಯೇಷನ್ನ ಮೂಲಧಾತು ಯಾವುದು? ಯಾವ ಧಾತುವಿನಿಂದ ಇದು ಕ್ರಿಯೇಟ್ ಆಗಿದೆ? ಈ ಹೋಲ್ ಯೂನಿವರ್ಸ್ಗೆ ಒಂದು ಮೂಲಧಾತು ಇದೆ, ಅದಕ್ಕೆ ದೇವಕಣ ಅಂತ ಕರೀತಾರೆ. ಓಕೆ, ಆ ದೇವಕಣ ಯಾವುದದು? ಅದು ಎಲ್ಲಿಂದ ನಿರ್ಮಿತ ಆಯಿತು? ಅದರ ಹುಟ್ಟು ಹೇಗಾಯಿತು? ಅದನ್ನು ಯಾರು ಹುಟ್ಟಿಸಿದ್ರು? ಅದು ನಿಜನಾ ಇರೋದು? ಗೊತ್ತಿಲ್ಲ. ಅದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಕೂಡ ಒಂಥರ ಅದು ಕೂಡ ಸುಳ್ಳೆ. ಈ ಈ ಈ ಸೈಂಟಿಸ್ಟ್ಗಳು ಏನು ಮಾಡಿದ್ರು ಅಂದರೆ, ಎಲ್ಲೋ ಒಂದು ಕಡೆ ಹೆಂಗೋ ಒಂದು ಹುಟ್ಟಿತು ಅಂತ ಹೇಳ್ಬೇಕಲ್ಲ ಅಂತಂದು ಹೇಳ್ಬಿಟ್ಟು ತಲೆ ಕೆಡಿಸಿಕೊಂಡು ಏನೋ ಹೇಳ್ಬಿಟ್ಟು 450 ಕೋಟಿ ವರ್ಷ 500 ಕೋಟಿ ವರ್ಷ ಬಾಯಿ ಬಂದಂಗೆ ಹೇಳಿ ಅಲ್ಲಿಂದ ಯಾವುದೋ ಒಂದು ಡಾಟ್ ಇಟ್ಟು ಆ ಡಾಟಿಂದ ಹುಟ್ಟಿತು ಅಂತ ಏನೋ ಹೇಳಿದ್ರು, ಅದನ್ನು ಸ್ಯಾಟಿಸ್ಫೈ ಮಾಡಿದರು. ಬಟ್ ಅದು ನಿಜನಾ? ವಿ ಡೋಂಟ್ ನೋ. ಅಂದರೆ ಅದು ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ನ ಹೇಳೋದಕ್ಕೋಸ್ಕರ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ಬಿಟ್ಟು ಅವರು ಹೇಳಿರ್ಬೋದು. ಈಗ ಸೈನ್ಸ್ ಅಂದರೆ ಏನು ಅಂತಂದರೆ, ಅದು ಫೈನಲ್ ಆಗಿ ಏನು ಹೇಳುತ್ತೆ ನಮಗಂದರೆ, ಆ ಕಾಲದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಆಗಿರ್ತಕ್ಕಂಥ ಒಂದು ಆನ್ಸರ್ನ ಕಂಡುಕೊಳ್ಳುತ್ತೆ.
ಹ್ಮ್ ಅದು ಸತ್ಯನ ಗೊತ್ತಿಲ್ಲ ನಮಗೆ. ಮತ್ತೆ ಒಂದು ಕೆಲವು ವರ್ಷಗಳಾದ್ಮೇಲೆ ಅದನ್ನು ತಪ್ಪು ಅಂತ ನಿರೂಪಣೆ ಮಾಡ್ತಾರೆ. ಹ್ಮ್ ಓಕೆ, ನ್ಯೂಟನ್ ಹೇಳಿದಂಥದ್ದೆಲ್ಲವೂ ಸತ್ಯ ಅಲ್ಲ ಅಂತಂದು ಹೇಳ್ಬಿಟ್ಟು ನೆಕ್ಸ್ಟ್ ವಿಜ್ಞಾನಿಗಳು ಬಂದ ನೇಲ್ಸ್ ಬೋರ್ ಆಗಿರ್ಬೋದು, ಐನ್ಸ್ಟನ್ ಆಗಿರ್ಬೋದು, ಹ್ಮ್ ಅವ್ರು ಬಂದಮೇಲೆ ಕೆಲವು ತಪ್ಪನ್ನು ತೋರಿಸಿದ್ರು ಅದನ್ನು. ಹೌದು. ಸೊ ಆ ರೀತಿಯಾಗಿ ನಮಗೆ ಸತ್ಯ ಗೊತ್ತಿಲ್ಲ ನಮಗೆ. ಸೊ ಹಾಗೆ ಈ ಒಂದು ಬುಕ್ಸ್ ನಲ್ಲಿ ಎಸ್ಪೆಷಲಿ ಹ್ಮ್. ದೇವರು ಇದಾನ ಅನ್ನೋದ್ರ ಬಗ್ಗೆ ನಾಯಣ್ಣ ಕ್ವಶನ್ ಮಾಡಿದಾಗ, ಸೊ ಅದರಲ್ಲಿ ಕೇಳ್ತಾ ಹೋಗಿರ್ತಕ್ಕಂಥ ಕ್ವಶನ್ಗಳು ನಮ್ಗೆ ಒಂದು ಆನ್ಸರ್ನ ಹುಡ್ಕೋದಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ ಹೇಳಿ ಅನ್ಬೋದು ಆಕ್ಚುಲಿ. ಹೌದು, 100%. ಯಾಕಂದ್ರೆ ನಮಗೆ ದೇವರು ಅನ್ನೋದಕ್ಕೆ ನಮ್ಗೆ ಏನಿದೆ, ನಾವು ಯಾವುದನ್ನ ದೇವರು ಅಂತ ಇದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಮನಸ್ಥಿತಿಗಳಲ್ಲೇ ನಮ್ಮ ದೇವರನ್ನ ಬೇರೆ ಇಟ್ಕೊಂಡಿದ್ದೀವಿ ನಾವು. ಸೊ ಮೊದಲಾಗಿ ನಾವು ದೇವರು ಅಂತ ಯಾವ್ರನ್ನ ಕರಿತಾ ಇದ್ದೀವಿ? ಯಾರು ನಮಗೆ ದೇವರು? ದೇವರು ಯಾವುದು, ದೇವತೆ ಯಾವುದು, ಇದು ಯಾವುದು? ಇದಕ್ಕೆ ಒಂದು ನಮಗೆ ಸಪ್ರೇಟಾಗಿ ಅರ್ಥ ಆಗಿಲ್ಲ ಅಂದರೆ, ದೇವತೆ ಯಾರು, ದೇವರು ಯಾರು ಅಂತ ಅರ್ಥ ಆಗಿಲ್ಲ ಅಂತಂದರೆ ನಾವು ಅದಕ್ಕೆ ಡೆಫಿನೇಷನ್ ಕೊಡೋದು ಕಷ್ಟ. ಹೌದು. ಸೊ ಹಾಗಾಗಿ ಫಸ್ಟು ನಾವು ತಿಳ್ಕೊಬೇಕಾಗಿರೋದು ದೇವರು ಅಂದರೆ ಏನು. ಯಾವ್ದು ದೇವರು? ಈಗ ನಮ್ಮ ಒಂದು ಇದರಲ್ಲಿ ದೇವರು ಅಂದರೆ ಏನಪ್ಪ ಅಂದರೆ ಪವಾಡ ಮಾಡೋಣ ದೇವರು. ಅದಕ್ಕೆಲ್ಲ ಪವಾಡ ಪುರುಷರನ್ನೆಲ್ಲ ದೇವರು ಅಂತ ಕರೆದ್ಬಿಟ್ಟಿದ್ರು. ಯಾರ್ಯಾರು ಪವಾಡ ಮಾಡ್ತಾರೆ, ಕೈಯಲ್ಲಿ ಬೂದಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಲಿಂಗ ತೆಗಿತಾರೆ, ಏನೆಲ್ಲ ಮಾಡ್ತಾರೆ, ಅವರೆಲ್ಲ ದೇವರುಗಳು ನಮಗೆ. ಅದಕ್ಕೆ ಈ ಸ್ವಾಮೀಜಿಗಳು ಇವರೆಲ್ಲ ದೇವರು ಅಂತ ನಾವು ಪೂಜೆ ಮಾಡೋರು. ಸೊ ಅದಕ್ಕೆ ದೇವರು ಅಂದರೆ ಏನು? ಯಾಕಂದ್ರೆ ಈ ಒಂದು ಕ್ವಶನ್ ನಮ್ಮ ಜೀವನದಲ್ಲಿ ಗಾಢವಾದಂತಹ ಒಂದು ನಂಬಿಕೆ ಹೊಂದಿರತಕ್ಕಂಥ ಒಂದು ಕ್ವಶನ್ ಅನ್ಬೋದು. ಯಾಕಂದ್ರೆ ಅದ್ರ ಮೇಲೆ ನಾವು ಈ ಪ್ರಪಂಚನ ಕೆಲವೊಂದು ಟೈಮ್ ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಕ್ವಶನ್ ಹಾಕೊಂಡಾಗ ಸೊ ನಮ್ಗೆ ನಿಜವಾ ಸತ್ಯವಾ ಅಂತ ಹೇಳಿ ಇಲ್ಲಿ ತಿಳ್ಕೋತಾ ಹೋಗ್ತೀವಿ ಅನ್ನೋದಕ್ಕಿಂತ ಇಲ್ಲೊಂದು ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಹುಡುಕ್ತಾ ಹೋಗ್ಬೋದು ಅಂತ. ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಸಿಗೋದೇ ನಮಗೆ ಮುಖ್ಯ. ಸತ್ಯ ಯಾರಿಗೂ ಬೇಕಾಗಿಲ್ಲ. ಸತ್ಯ ತಿಳ್ಕೋಬೇಕು ಅನ್ನೋ ಹಂಬಲ ಬಂತು ಅಂತಂದ್ರೂ ಕೂಡ ಅವನು ಮನುಷ್ಯನ ಒಂದು ಸ್ಥಿತಿ ಚೇಂಜ್ ಆಗೋಗ್ಬಿಡುತ್ತೆ. ಅದಕ್ಕೆ ಈಗ ಸತ್ಯದ ಗೊಡವೆಗೆ ಯಾರೂ ಹೋಗೋದಿಲ್ಲ. ಒಂದು ಎಂಟರ್ಟೈನ್ಮೆಂಟ್ ರೀತಿಯಾಗಿ ಒಂದು ಪ್ರಪಂಚವನ್ನು ನೋಡಿಕೊಂಡು ಮುಂದಕ್ಕೆ ಹೋಗ್ತಾರೆ ಅಷ್ಟೆ. ಸೊ ಹಾಗಾಗಿ ಸತ್ಯವನ್ನು ತಿಳ್ಕೋಬೇಕು ಅನ್ನೋದಲ್ಲ. ಇಲ್ಲಿ ನಾಯಣ್ಣ ಮತ್ತು ಗೋವಕ್ಕ, ಅದು ಆ್ಯಕ್ಚುಲಿ ನಾಯಿ ಮತ್ತು ಗೋವು ಅಂತ ಕರಿಬೇಕು ನಾವು. ಸ್ವಲ್ಪ ನಾವು ಗೌರವ ಪದಗಳನ್ನು ಸೂಚನೆ ಮಾಡೋದಕ್ಕಾಗಿ ನಾಯಣ್ಣ ಅಂತ ಕರೀತೀವಿ, ಅವನ ಅಣ್ಣ ಅಂತ. ಗೋವಕ್ಕ ಅಂದರೆ ಅವಳು ದೊಡ್ಡವಳು ಅಂತ. ಸೊ ಆ ರೀತಿಯಾಗಿ ನಾಯಣ್ಣ ಗೋವಕ್ಕನ ಒಂದು ಕನ್ವರ್ಜೇಷನ್ ಏನಿದೆ, ಇಟ್ಸ್ ಕೇಮ್ ವೆರಿ ಬ್ಯೂಟಿಫುಲಿ. ಸೊ ಹಾಗೆ ಮುಂದೆ ನಾವು ನೋಡ್ತಾ ಹೋದಂಗೆ ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಟೋಟಲ್ 5 ಚಾಪ್ಟರ್ಸ್ ಇದೆ ಇದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವು 4th ಚಾಪ್ಟರಲ್ಲಿ ನೀವು ರಿಲೇಟಿವ್ ವರ್ಲ್ಡು ಮತ್ತು ಆಬ್ಸಲ್ಯೂಟ್ ವರ್ಲ್ಡ್ ಬಗ್ಗೆ ಹೇಳಿದ್ದೀರಾ. ಸೊ ಹಾಗೆ ಕಾಲನ ಬಗ್ಗೆನೂ ಅಲ್ಲಿ ಮೆನ್ಷನ್ ಮಾಡಿದ್ದೀರಾ. ಸೊ ರಿಲೇಟಿವ್ ವರ್ಲ್ಡ್ ಅಂತ ಅಂದರೆ ಏನಿರ್ಬೋದು? ಈಗ ಅಬ್ಸಲ್ಯೂಟ್ ವರ್ಲ್ಡ್ ಏನಿದೆ, ನಾನು ಹುಟ್ಟೋದಕ್ಕಿಂತ ಮುಂಚೆನೂ ಇತ್ತ ಪ್ರಪಂಚ ಇಲ್ಲ. ಹೌದು, ಇದೆ. ನಾನು ಹೊರಟೋದ ಮೇಲೂ ಪ್ರಪಂಚ ಇರುತ್ತೆ. ಹೌದು. ದಿಸ್ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ವರ್ಲ್ಡ್. ಅಂದರೆ ನನಗೆ ಸಂಬಂಧ ಇಲ್ಲದೇ ಪ್ರಪಂಚ ಇದೆ. ಓಕೆ, ಅದು ನನ್ನ ಹುಟ್ಟು ಮತ್ತು ಸಾವುಗಳಿಗೆ ಆ ಪ್ರಪಂಚ ಯಾವುದೇ ಸಂಬಂಧ ಇಲ್ಲ. ತನ್ನ ಪಾಡಿಗೆ ತಾನು ತಿರುಗ್ತಾ ಇದೆ ಆ ಪ್ರಪಂಚ. ಹೌದು. ನಾನು ಬಂದೆ ಆ ಪ್ರಪಂಚದಲ್ಲಿ. ಯಾವತ್ತೋ ಒಂದಿನ ನಾನು ಬಂದೆ ಪ್ರಪಂಚದಲ್ಲಿ. ಕೆಲವು ದಿನ ಸ್ವಲ್ಪ ಈ ಪ್ರಪಂಚ ಜೊತೆ ಇದ್ದು ನಾನು ಮತ್ತೆ ಹೊರಟೋಗ್ತೇನೆ. ಸೊ ನಾನು ಬಂದೆ, ನಾನು ಹೋಗ್ತೀನಿ. ಈ ಮಧ್ಯೆ ಏನಿದೆ ಇದು ನನ್ನ ಪ್ರಪಂಚ. ಓಕೆ, ದಿಸ್ ಇಸ್ ಕಾಲ್ಡ್ ರಿಲೇಟಿವ್ ವರ್ಲ್ಡ್. ಅಂದರೆ ನನಗೆ ಸಂಬಂಧಪಟ್ಟಿರುತ್ತೆ. ರಿಲೇಟಿವ್ ಅಂದ್ರೆ ಏನು? ನನಗೆ ಸಂಬಂಧಪಟ್ಟಂಥ ಪ್ರಪಂಚ. ಅಬ್ಸಲ್ಯೂಟ್ ಅಂದ್ರೆ ಏನು? ನನಗೆ ಸಂಬಂಧವಿಲ್ಲದೆ ಇರತಕ್ಕಂಥ ಪ್ರಪಂಚ ಬೇರೆ ಇದೆ. ಈ ಪ್ರಪಂಚದಲ್ಲಿ ನಾನು ಇದ್ದರೂ ಕೂಡ ನನಗೆ ಸಂಬಂಧ ಇಲ್ಲ, ಅದು ನನ್ನ ಪ್ರಪಂಚ ಬೇರೆ. ಸೊ ಅಬ್ಸಲ್ಯೂಟ್ ವರ್ಲ್ಡ್ ಇಸ್ ಡಿಫರೆಂಟ್ ದ್ಯಾನ್ ಮೈ ರಿಲೇಟಿವ್ ವರ್ಲ್ಡ್. ಅಂದರೆ ಇಲ್ಲಿ ನೀವು ಹೇಳ್ತಾ ಇರೋದು, ನಾನು ಹುಟ್ಟಿದ ಮೇಲೆ, ಈ ಪ್ರಪಂಚ ತಾಯಿ ಗರ್ಭದಿಂದ ಹೊರಗಡೆ ಬಂದ ಮೇಲೆ ನಾನು ಇವಾಗ ಏನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಆವಾಗ ನನ್ನ ಒಂದು ಪ್ರಪಂಚ ನಾನು ಸೃಷ್ಟಿ ಮಾಡ್ಕೋತೀನಿ ಅಂತ ಹೇಳ್ತೀರಾ? ತಾಯಿ ಗರ್ಭದಿಂದ ಹೊರಬಂದ ನಂತರ ಪ್ರಪಂಚ ಸೃಷ್ಟಿ ಆಗೋದಿಲ್ಲ. ಯಾವಾಗ ನಿನ್ನ ಒಂದು ಮನಸ್ಸು ಅನ್ನೋದು ಹುಟ್ಟುತ್ತೆ ನಿಮಗೆ, ನೀನು ಗುರುತಿಡಕ್ಕೆ ಶುರು ಮಾಡ್ತೀಯ. ಸೊ ತಾಯಿ ಅನ್ನೋ ಶಬ್ದ ಯಾರೋ ನಿನಗೆ ಹೇಳಿದ್ದು, ನಿನಗೆ ಗೊತ್ತಿಲ್ಲ ತಾಯಿ ಅಂತ. ಪದಗಳಲ್ಲಿ ನಾವು ಮುಳುಗಿ ನಾವು ಸತ್ಯವನ್ನು ನಾವು ವಿಸ್ಮರಿಸ್ಬಿಟ್ಟಿದ್ದೀವಿ.
ನಾವು ಕೇವಲ ಈ ಶಬ್ದಗಳಿಂದ ತುಂಬಿಬಿಟ್ಟಿದ್ದೀವಿ. ತಾಯಿ, ಅಣ್ಣ, ತಮ್ಮ, ಅಕ್ಕ ಅಥವಾ ಬಂಧು ಬಳಗ, ಇದು ಸ್ನೇಹಿತ, ಇವು ಶಬ್ದಗಳಿವು. ಅದಕ್ಕೆ ಅರ್ಥ ನೀನು ಏನು ಕೊಟ್ಟರೆ ಅದಾಗುತ್ತದು. ಓಕೆ, ನಿನ್ನನ್ನು ಸಾಕಿ ಸಲಹಿದ್ಲು, ನಿನ್ನನ್ನು ಈ ಭೂಮಿಗೆ ತಂದ್ಲು ಆದ ಕಾರಣ ತಾಯಿ ಅಂತ ಪ್ರಪಂಚ ಹೇಳ್ತಾ ಆದ ಕಾರಣ ಅಮ್ಮ ಅಮ್ಮ ಅಂತ ನಾವು ಯಾವ ಒಂದು ಶಬ್ದವನ್ನು ಪದೇ 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 ಉಚ್ಚಾರ ಮಾಡ್ತೀವಿ ಅದು ಜ್ಞಾಪಕದಲ್ಲಿ ಕೂತ್ಕೊಳುತ್ತೆ ನಮಗೆ. ಹೌದು, ಅಮ್ಮ ಅನ್ನೋ ಶಬ್ದ ಜ್ಞಾಪಕದಲ್ಲಿ ಕೂತ್ಕೊಂಡಿದೆ. ಅಮ್ಮ ಅಪ್ಪನ ಪರಿಚಯ ಮಾಡಿದ್ಲು, ಅಪ್ಪ ಅನ್ನೋ ಶಬ್ದ ಜ್ಞಾಪಕದಲ್ಲಿ ಕೂತ್ಕೊಂಡಿದೆ. ಸೊ ಈ ಅಮ್ಮ ಅಪ್ಪ ಸೇರಿಬಿಟ್ಟು ನಮಗೆ ಯಾರ್ಯಾರನ್ನ ಪರಿಚಯ ಮಾಡಿಕೊಟ್ರು, ಪ್ರಪಂಚವನ್ನು ಯಾವ ರೀತಿ ಪರಿಚಯ ಮಾಡಿಕೊಟ್ರು, ಅದು ನಮ್ಮ ಪ್ರಪಂಚ ಆಗಿ ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ಸ್ವಂತ ಬುದ್ಧಿಯಿಂದ ನಾನು ಪ್ರಪಂಚವನ್ನು ನೋಡೋಕೆ ಶುರು ಮಾಡಿದೆ. ಮೊದಲು ನನ್ನ ಹೆತ್ತಂಥವರು ಪ್ರಪಂಚವನ್ನು ಪರಿಚಯ ಮಾಡಿಕೊಡ್ತಾರೆ. ಇದು ನಿನ್ನ ಪ್ರಪಂಚ, ಇದು ಇವರು, ಇದು ನಮ್ಮ ಮನೆ, ಇದು ನಮ್ಮ ನೆರೆಹೊರೆ, ಇವರು ನಮ್ಮ ಸಂಬಂಧಿಗಳು, ನಮ್ಮ ಅಣ್ಣ ತಮ್ಮರು, ನಿಮ್ಮ ಅಕ್ಕ, ನಿಮ್ಮ ತಮ್ಮ, ಎಲ್ಲ ಪರಿಚಯ ಮಾಡಿಕೊಡ್ತಾರೆ. ಅವರ ಪರಿಚಯದ ಪ್ರಕಾರ ನಾನು ಪ್ರಪಂಚವನ್ನು ರೂಪಿಸ್ಕೊಳ್ತೀನಿ ಫಸ್ಟ್. ಅಲ್ಲಿ ನನ್ನ ಪ್ರಪಂಚ ಇರಲ್ಲ ಇನ್ನೂ, ಅದು ಅಪ್ಪ ಅಮ್ಮನ ಪ್ರಪಂಚ. ಅವ್ರು ಏನು ಪರಿಚಯ ಮಾಡಿಕೊಟ್ರು ಅದ್ರ ಪ್ರಕಾರ ಒಂದು ಪ್ರಪಂಚ ಆಗುತ್ತೆ. ನನಗೆ ಸ್ವಲ್ಪ ಒಂದು ಬುದ್ಧಿ ಬಂದ ನಂತರ ನಾನು ಪ್ರಪಂಚವನ್ನು ನೋಡೋಕೆ ಶುರು ಮಾಡ್ತೇನೆ. ಸೊ ಆವಾಗ ಮತ್ತೊಂದು ಪ್ರಪಂಚವನ್ನು ನಿರ್ಮಾಣ ಮಾಡ್ತೀನಿ. ಆ ಪ್ರಪಂಚ ಅಪ್ ಟು ಎಂಡ್, ಸಾಯುವವರೆಗೂ ಕೂಡ ಆ ಪ್ರಪಂಚ ನಿರ್ಮಾಣ ಆಗ್ತಾನೇ ಇರ್ತದೆ. ಪ್ರತಿ ಕ್ಷಣನೂ ನಿರ್ಮಾಣ ಆಗ್ತಾನೆ ಇರ್ತದೆ. ಆ ಪ್ರಪಂಚಕ್ಕೆ ಜೋಡಣೆ ಮಾಡ್ತಾ ಇರ್ತಾನೆ. ಪ್ರಪಂಚ ಬೆಳೀತಾ ಇರ್ತದೆ. ಯಾವ್ಯಾವ ರೀತಿ ನಿನ್ನ ಸಂಬಂಧಗಳು ಜಾಸ್ತಿ ಆಗ್ತಾ ಹೋಗ್ತು ಪ್ರಪಂಚ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್, ನಿನ್ನ ಫೋನ್ನಲ್ಲಿ 500 ಕಾಂಟ್ಯಾಕ್ಟ್ ಇದೆ ಅಂದರೆ ಒಂದು ಪ್ರಪಂಚ, 1000 ಕಾಂಟ್ಯಾಕ್ಟ್ ಇದೆ ಅಂದ್ರೆ ಒಂದು ಪ್ರಪಂಚ. ಕೆಲವು ಹೇಳ್ತಾರೆ ನನ್ನ 10,000 ಕಾಂಟ್ಯಾಕ್ಟ್ ಇದೆ ಅಂತ, ಅವ್ನು ದೊಡ್ಡ ಪ್ರಪಂಚ ಒಂದು. ಸೊ ಅಂದರೆ ನಿನ್ನ ಕಾಂಟ್ಯಾಕ್ಟೇ ನಿನ್ನ ಪ್ರಪಂಚ. ಎಲ್ಲೆಲ್ಲಿ ನಿನ್ನ ಕಾಂಟ್ಯಾಕ್ಟ್ ಇದೆ ಪ್ರಪಂಚ ಅಷ್ಟೇ. ಅಮೇರಿಕಾ ಇದೆ, ಅಮೇರಿಕದಲ್ಲಿ ಒಂದು ಕಾಂಟ್ಯಾಕ್ಟೇ ಇಲ್ಲ, ಜಸ್ಟ್ ಅಮೇರಿಕಾ ಒಂದಿದೆ ಅಷ್ಟೇ. ಅದೇ ನಿನ್ನ ಪ್ರಪಂಚದಲ್ಲಿ ಅಮೇರಿಕಾ ಇದೆ, ಬಟ್ ಅಮೇರಿಕಾದಲ್ಲಿ ಕಾಂಟ್ಯಾಕ್ಟ್ ಇಲ್ಲ. ಅದೇ ಅಮೇರಿಕಾದಲ್ಲಿ ಯಾರಾದ್ರೂ ನಿಮ್ಮ ಸಂಬಂಧಿಗಳು, ನಿಮ್ಮ ರಿಲೇಷನ್, ಅವ್ರು ಯಾರಾದ್ರು ಇದ್ದು ಅಂತ ಅಂದ್ಕೊಳ್ಳಿ, ಅವಾಗ ಅಲ್ಲಿ ಪ್ರಪಂಚ ಆಗುತ್ತೆ. ಸೊ ಈ ರೀತಿಯಾಗಿ ನಮ್ಮ ಅಬ್ಸಲ್ಯೂಟ್ ವರ್ಲ್ಡ್ ಬೇರೆ, ಒಂದು ರಿಲೇಟಿವ್ ವರ್ಲ್ಡ್ ಬೇರೆ. ಅಂದ್ರೆ ಇದನ್ನ ನಾವು ಲಿಮಿಟೆಡ್ ವರ್ಲ್ಡ್ ಅಂತ ಹೇಳಿ ಕರಿಬೋದ. ನನ್ನ ಒಂದು ರಿಲೇಟಿವ್ ವರ್ಲ್ಡ್ ಲಿಮಿಟೆಡ್, ನಾನೇನು ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೀನಿ, ನನ್ನ ಮನಸ್ಸು ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೋ ಅಲ್ಲಿವರೆಗೂ ಆ ಒಂದು ಪ್ರಪಂಚ ಇರುತ್ತೆ ಅಂತ ಅನ್ಬೋದು. ಆ್ಯಕ್ಚುಲಿ ಅಷ್ಟೇ ಇದೆಲ್ಲ ಲಿಮಿಟ್ ಮಾಡ್ತೀವಿ. ಯಾಕಂದರೆ ಇವಾಗ 850 ಕೋಟಿ ಜನಸಂಖ್ಯೆಯಲ್ಲಿ ನನಗೆ ಪರಿಚಯ ಇದ್ದಂಥವ್ರು ಎಷ್ಟು, ಭಾಳ ಲಿಮಿಟ್. ಹಬ್ಬ ಅಂದರೆ 100, 200, ಸ್ವಲ್ಪ ರಾಜಕೀಯ ವ್ಯಕ್ತಿಗಳು 1000, 2000, 10,000 ಎಷ್ಟಿದ್ರೂ ಕೂಡ ಲಿಮಿಟೇ ಅಲ್ಲ. ಸೊ ಹಾಗಾಗಿ ನಾವು ತಿಳ್ಕೊಬೇಕಾಗಿರೋದು ಈ ರಿಲೇಟಿವ್ ವರ್ಲ್ಡ್ ಮತ್ತೆ ಸಂಪೂರ್ಣ ಪ್ರಪಂಚ ಅಂದ್ರೆ ಅಬ್ಸಲ್ಯೂಟ್ ವರ್ಲ್ಡ್ ಅಂತ ಹೇಳಿ ಏನ್ ಕರಿತಿದೀವಲ್ಲ, ನಮ್ಮ ಜೀವನದ ಮುಖ್ಯ ಉದ್ದೇಶ ಇದ್ರ ಬಿಯಾಂಡ್ ಹೋಗೋದು ಅಂತ ಹೇಳಿ ಅಂತ ಕರಿತೀರ. ಆಕ್ಚುಲಿ ಲಿಮಿಟೆಡ್ ವರ್ಲ್ಡ್ ಬಿಟ್ಟು ಆಚೆ ಇರೋದನ್ನ ತಿಳ್ಕೊಬೇಕು ಅಂತ. ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಾವು ನಮ್ಮ ಲೈಫ್ನ ಹ್ಯಾಪಿಯೆಸ್ಟ್ ಲೈಫ್ ಲೀಡ್ ಮಾಡೋದು ಅಷ್ಟೇ. ಬಿಯಾಂಡ್ ದಟ್ ನಮಗೆ ಗೊತ್ತಿಲ್ಲ. ಸುಮ್ಮನೆ ಪುಸ್ತಕಗಳು ಓದ್ಬಿಟ್ಟು ಇದು ಓದ್ಬಿಟ್ಟು ತಲೆ ಕೆಡಿಸ್ಕೊಂಡು ಯಾವುದೋ ಒಂದು ಮುಕ್ತಿ ಅನ್ನೋದೊಂದಿದೆ, ಮೋಕ್ಷ ಅನ್ನೋದೊಂದಿದೆ, ಅಥವಾ ತಿಳ್ಕೊಳ್ಳೋದಿನ್ನೂ ಬೇರೆ ಇದೆ, ಅದಿದೆ ಇದಿದೆ ಅಂತ ಅಂದ್ಬಿಟ್ಟು ಒಂದು ನಾವೇನು ಜೀವನ ಮಾಡ್ತಾ ಇದ್ದೀವಿ ಈ ಲೈಫ್ನ ವಿಸ್ಮರಿಸ್ಬಿಡ್ತೀವಿ. ಇದಲ್ಲ, ಅದು ಯಾವುದೋ ಒಂದು ಇದೆ ಅಂತ. ಅದು ಇದೆಯೋ ಇಲ್ಲೋ ಗೊತ್ತಿಲ್ಲದ ಒಂದು ಇದನ್ನು ತಗೊಂಡು ನಾವು ಇರೋದನ್ನೆಲ್ಲ ನಾವು ಹಾಳು ಮಾಡ್ಕೊತೀವಿ. ಫಸ್ಟ್ ನಾವು ಇರ್ತಕ್ಕಂಥ ಜೀವನವನ್ನು ಸರಿಯಾಗಿ ಜೀವಿಸೋದು ಕಲಿಯಬೇಕು ಅನ್ನೋ ನನ್ನ ಉದ್ದೇಶ. ಆ ರೀತಿ ನಾವು ಜೀವಿಸಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ನಾಲೆಡ್ಜ್ ಎಷ್ಟು? ಸೊ ಅಲ್ಟಿಮೇಟ್ ನಾಲೆಡ್ಜಾ ಅಥವಾ ಲಿಮಿಟೆಡ್ ನಾಲೆಡ್ಜಾ? ಯಾವತ್ತು ನಾಲೆಡ್ಜು ಅಂತಂದ್ರೆ ಏನು? ಇನ್ಫಾರ್ಮೇಷನ್. ಸೊ ಜಾಸ್ತಿ ಇನ್ಫಾರ್ಮೇಷನ್ ಆಗ್ಬಿಟ್ರೆ ಏನಾಗುತ್ತೆ, ಜಾಸ್ತಿ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಸೊ ಇರೋ ಒಂದು ನಾಲೆಡ್ಜ್ ಇವಾಗ ಏನಿದೆ, ಈ ಇರೋ ನಾಲೆಡ್ಜಲ್ಲಿ ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳೋದೇ ಮುಖ್ಯ ಉದ್ದೇಶ. ಲೈಫ್ನ ಸಂತೋಷಕರವಾಗಿ ಜೀವನ ಮಾಡಬೇಕು. ಸಂತೋಷ ಅಂದ್ರೆ ಏನು, ಅದಕ್ಕೊಂದು ಡೆಫಿನೇಷನ್ ಕೊಡಬೇಕು ನಾವು. ಯಾಕೆಂದರೆ ಸಂತೋಷಕ್ಕೆ ಒಂದು ಫುಲ್ ಸ್ಟಾಪ್ ಇಲ್ಲ, ಬರೀ ಕಮಗಳಿದ್ದಾವೆ. ಇವತ್ತು ನಮ್ಮ ಲೈಫೆಲ್ಲ ಬರೀ ಕಮಗಳೇ, ದೆರ್ ಇಸ್ ನೋ ಫುಲ್ ಸ್ಟಾಪ್. ಸೊ ಫುಲ್ ಸ್ಟಾಪ್ ಎಲ್ಲಿ ಕೊಡ್ತೀವಿ ನಾವು? ಸೊ ಒಂದು ಸೆಂಟೆನ್ಸ್ನ ಎಲ್ಲ ಒಂದು ಕಡೆ ಕಂಪ್ಲೀಟ್ ಮಾಡ್ಬೇಕಾ? ನಾವೇನು ಮಾಡ್ತಾ ಇದೀವಿ, ಅರ್ಜೆಂಟ್ ಮಾಡ್ತಾನೇ ಹೋಗ್ತಾ ಇದೀವಿ ಸೆಂಟೆನ್ಸ್ಗೆ. ಅದಕ್ಕೊಂದು ಸೇರಿಸ್ತೀವಿ, ಮತ್ತು ಅದಕ್ಕೊಂದು ಸೆಂಟೆನ್ಸ್ ಬೆಳೀತಾ ಇದೆ.
ಫುಲ್ ಸ್ಟಾಪ್ ಇಡ್ತಾ ಇಲ್ಲ. ಫುಲ್ ಸ್ಟಾಪ್ ಇಡು ಒಂದು. ಆ ಫುಲ್ ಸ್ಟಾಪ್ ನೀನು ಡಿಫೈನ್ ಮಾಡು. ಸಂತೋಷಕ್ಕೆ ಒಂದು ಫುಲ್ ಸ್ಟಾಪ್ ಏನು ಡಿಫೈನ್ ಮಾಡು. ಆ ಡಿಫೈನ್ ಮಾಡಿದಾಗ ನೀನು ಲೈಫ್ನ ನಾನು ಇದು ಫುಲ್ ಸ್ಟಾಪ್ ಅಂತ ಗೊತ್ತಾದ ತಕ್ಷಣ ನಾನು ಅಲ್ಲಿಗೆ ಹೋಗಿ ನಿಲ್ಲಬೇಕಂತ ಗೊತ್ತಾಗುತ್ತೆ ನನಗೆ. ಸೊ ಅವಾಗ ನನ್ನ ಲೈಫ್ ಗೊತ್ತಾಗುತ್ತೆ ನನಗೆ, ಆ ಒಂದು ಬ್ಯೂಟಿ ಅರ್ಥ ಆಗುತ್ತೆ. ಹೌದು. ಸೊ ಅಲ್ಲಿ ಅವರಿಗೆ ಕಷ್ಟ. ಹಂಗಾಗಿ ಚಿಕ್ಕ ಪುಸ್ತಕ ಎಲ್ಲ ಸೇರಿದ್ರೆ ಒಂದು 89 ಪೇಜಿನಿದೆ. ಬಟ್ ಅದು ಓದೋದಕ್ಕೆ ಒಂದೂವರೆ ತಾಸು. ಸೊ ಆ ರೀತಿಯಾಗಿ ನಾವು ನೋಡಿದಾಗ ಚಿಕ್ಕ ಪುಸ್ತಕ ಓದೋದಕ್ಕೆ ಮೊದಲು ಪಟ ಓದೋದಕ್ಕೆ ಒಂದ್ಸಲ ಓದ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಅದನ್ನು ನೀಟಾಗಿ ನೋಡ್ತಾ ಹೋದಾಗ ನಿಮಗೆ ಒಂದು ಪುಸ್ತಕ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಒಳ್ಳೆ ಕಾಲಕ್ಷೇಪ ಆಗುತ್ತೆ, ಆಮೇಲೆ ಕೆಲವು ಇನ್ಫಾರ್ಮೇಷನ್ ಸಿಗುತ್ತೆ. ಆ ರೀತಿಯಾಗಿ ನೀವು ಆ ಪುಸ್ತಕನ ಓದಬಹುದು. ಆಮೇಲೆ ಈ ಪುಸ್ತಕದಲ್ಲಿ ನೀವು ಕೊನೆಯದಾಗಿ ಒಂದು ಚೆನ್ನ ಮತ್ತೆ ಚೆನ್ನನ ತಾಯಿ ಒಂದು ರೆಂಬೆ ಮೇಲೆ ಕುತ್ಕೊಂಡ್ಬಿಟ್ಟು, ಸೊ ಅಲ್ಲಿ ಮುತ್ತು ತನ್ನ ಜೀಪ್ನ ಹುಡ್ಕೊಂಡ್ಬಿಟ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಊರ್ ಕಡೆ ಹೋಗ್ತಾ ಇರ್ತಾನೆ. ಅವಾಗ ಮೇಲಿಂದ ಒಂದು ಹದ್ದು ಮುತ್ತುನ ತಿನ್ಬೇಕು ಅಂತ ಹೇಳ್ಬಿಟ್ಟು ಹತ್ರ ಬರ್ತಾ ಇರುತ್ತೆ. ಆಕ್ಚುಲಿ ಅವಾಗ ಚೆನ್ನನ ತಾಯಿ ಹೇಳ್ತಾಳೆ ಆಕ್ಚುಲಿ, ಸೊ ನಮ್ಮ ಜೀವನದಲ್ಲಿ ನಾವು ಪ್ರತಿ ಕ್ಷಣ ಕೂಡ ಜಾಗರೂಕವಾಗಿರ್ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಹಾಗೆ ಯಾರು ಇಲ್ಲಿ ನಮ್ಗೆ ಶತ್ರುಗಳು, ಯಾರು ನಮ್ಮನ್ನ ಕಿತ್ತು ತಿನ್ಬೇಕು ಅಂತ ನೋಡ್ತಿರ್ತಾರೆ ಅನ್ನೋದು ಇಲ್ಲೊಂದು ಪ್ರಶ್ನೆ ಬರುತ್ತೆ ಆಕ್ಚುಲಿ. ಸೊ ಅದನ್ನ ನೀವು ಇಲ್ಲಿ ತಗೊಂಡಿರೋದು ಉದ್ದೇಶ ಏನಿರ್ಬೋದು ಆಕ್ಚುಲಿ? ಅಲ್ಲ, ಅಲ್ಲಿ ಏನಾಗುತ್ತೆ, ಲೈಫ್ನ ನಾವು ಪ್ರೆಸೆಂಟ್ ಆಗಿ ಇದ್ದಾಗ ಮಾತ್ರ, ಅಂದರೆ ಪ್ರೆಸೆಂಟಲ್ಲಿ ಇದ್ದಾಗ ಮಾತ್ರ ನಾವು ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಅಂತ ಅದರಲ್ಲಿ ಅವನ ಮುತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವನು ಕಾಡಿಗೆ ಹೋಗ್ತಾನೆ. ಹೌದು. ಅಂದ್ರೇನು, ಯಾವಾಗಲೂ ಪ್ರೆಸೆಂಟಲ್ಲಿ ಇದ್ದವರು ಮಾತ್ರ ಒಂದು ಹ್ಯಾಪಿಯೆಸ್ಟ್ ಆಗಿ ಲೈಫ್ನ ಲೀಡ್ ಮಾಡೋದಕ್ಕೆ ಸಾಧ್ಯ. ಸೊ ನನ್ನ ಕಾಡಿನಲ್ಲಿ ಇರ್ತಕ್ಕಂಥ ಜನ ಅವ್ರಿಗೇನು ಗೊತ್ತಿಲ್ಲ, ಅದ ಕಾರಣ ಅವ್ರು ಯಾವತ್ತೂ ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತಾರೆ. ದೇ ಆರ್ ಎಂಜಾಯಿಂಗ್ ದೇರ್ ಲೈಫ್ ಅಂತ ಹೇಳ್ತಾನೆ. ಆ ಥರ ಹೇಳಬೇಕಾದ್ರೆ ಅವನು ಪ್ರೆಸೆಂಟಲ್ಲಿ ಇರ್ಬೇಕು ತಾನೆ. ಸೊ ಅವನು ಜೀಪ್ ಕ್ಯಾರಿಯರ್ ಮೇಲೆ ಅವನು ಧುಮುಕಿದಾಗ ಕ್ಯಾರಿಯರ್ ಮೇಲೆ ಕುತ್ಕೊಂಡಿರ್ತಾನೆ, ಒಂದು ಸಂತೋಷವಾಗಿ ನೋಡ್ತಾ ಇರ್ತಾನೆಲ್ಲ. ಆಗ ಹದ್ದು ಮೇಲೆಯಿಂದ ಅವನು ಹಿಡಿಬೇಕಂತ ಬರುತ್ತೆ. ಅಂದಾಗ ಅವ್ನು ಟಕ್ಕನ್ನು ತಪ್ಪಿಸ್ಕೊಳ್ತಾನೆ ಅವನು. ಅದನ್ನ ಚೆನ್ನನ ತಾಯಿ ಹೇಳ್ತಾಳೆ, ನೋಡು ಅದು ಅವನು ಚೆನ್ನ ಬರೀ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಯಾಕಂದ್ರೆ ನಮ್ಮ ಮಾನವರೆಲ್ಲ ಏನ್ ಮಾಡ್ತಾರೆ, ನಾವು ಮನುಷ್ಯರೆಲ್ಲ ಬರೀ ಸ್ಟೇಟ್ಮೆಂಟ್ ಕೊಡೋದಾಗ ಲೈಫ್ ನಮ್ದು. ನಾವು ಜೀವನ ಮಾಡೋದೇ ಒಂದು ರೀತಿ, ಹೇಳೋದೇ ಒಂದು ರೀತಿ. ಬಟ್ ಅವನು ಅದನ್ನ ಅಷ್ಟು ಫಾಸ್ಟ್ ಆಗಿ ಬಂದಿರತಕ್ಕಂಥ ಹದ್ದನ್ನ ಟಕ್ ಅಂತ ತಪ್ಪಿಸ್ಕೊಂಡ್ಬಿಡ್ತಾನೆ. ಸೊ ಮುತ್ತು ಬರೀ ಸ್ಟೇಟ್ಮೆಂಟ್ ಕೊಡಲಿಲ್ಲ, ಅವನು ಅದೇ ರೀತಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಒಂದು ವೇಳೆ ಮುತ್ತೇನಾದರೂ ಪಾಸ್ಟಲ್ಲೋ ಅಥವಾ ಫ್ಯೂಚರಲ್ಲೋ ಇದ್ದಿದ್ರೆ ಇವತ್ತು ಹದ್ದಿನ ಬಾಗಿರ್ತಾ ಇದ್ದ ಅವನು. ಹೌದು, ಅವನು ಪ್ರೆಸೆಂಟಲ್ಲಿ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿನೇ ಅದು ಅಂತ ಹೇಳ್ತಾಳೆ. ಸೊ ಆ ಒಂದು ದೃಷ್ಟಿಯಲ್ಲಿ ನೀವು ಇದನ್ನ ಹೇಳಿದ್ದೀನಿ. ನಮ್ಮ ಒಂದು ಜೀವನ ಕೂಡ ಅಷ್ಟೇನೆ. ಶತ್ರು ಅಂತಂದ್ರೆ ಪ್ರತ್ಯೇಕವಾಗಿ ಇಲ್ಲಿ ಒಂದು ಪ್ರಾಣಿ ತಿನ್ನುತ್ತೆ, ಅದ ಕಾರಣ ಅದನ್ನ ಶತ್ರು ಅಂತ ಭಾವಿಸ್ತಾರೆ. ಬಟ್ ಯಾರಿಗ್ಯಾರು ಶತ್ರು ಅಲ್ಲ. ಅಳಿಲಿಗೆ ಹದ್ದು ಶತ್ರು ಅಲ್ಲ. ಹದ್ದು ಆಹಾರ ಬೇಕಾದ ಕಾರಣ ಅಳಿಲನ್ನು ತಗೊಳುತ್ತೆ, ಇನ್ನೊಂದು ತಗೊಳುತ್ತೆ, ಎಲ್ಲಾದ್ರೂ ಆಹಾರ ಹುಡುಕ್ತಾ ಇರ್ತದೆ. ಅದರ ಶತ್ರುತ್ವೇನಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಮೇಲೆ ಶತ್ರುತ್ವ ಯಾರಿಗೂ ಇರೋದಿಲ್ಲ. ಅವರವರ ಪ್ರಪಂಚದಲ್ಲಿ ಅವರು ಫೇಸ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ನಲ್ಲಿ ನಮ್ಮನ್ನು ನೋಡ್ತಾರೆ ಹೊರತು ನಾವು ಪ್ರತ್ಯೇಕವಾಗಿ ಅವ್ರಿಗೆ ಶತ್ರುಗಳಲ್ಲ. ಅಂದ್ರೆ ಇಲ್ಲಿ ಸರ್ವೈವಲ್ ಫಾರ್ ಫಿಟ್ಟೆಸ್ಟ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ಕರಿಬೋದು. ಎಕ್ಸಾಕ್ಟ್ಲಿ. ಅಂದ್ರೆ ಫಿಟ್ಟೆಸ್ಟ್ ಅನ್ನೋದಕ್ಕೆ ಇಲ್ಲಿ ಬೇರೆ ಬೇರೆ ಅರ್ಥಗಳು ತುಂಬಾ ಇದಾವೆ. ಫಿಟ್ಟೆಸ್ಟ್ ಅಂದ್ರೆ ಬರೀ ಬದುಕೋದೊಂದೇ ಅಲ್ಲ. ಇವತ್ತು ವ್ಯಾಪಾರದಲ್ಲಿ ಸಕ್ಸಸ್ ಆಗೋದು, ದಟ್ ಇಸ್ ಆಲ್ಸೋ ಫಿಟ್ಟೆಸ್ಟ್ ಆಗಿರ್ಬೋದು. ಓಕೆ, ಒಬ್ಬೊಬ್ಬ ರಾಜಕೀಯ ವ್ಯಕ್ತಿ ಗೆಲ್ಲೋದು, ಅದು ಫಿಟ್ಟೆಸ್ಟ್ ಆಗಿರ್ಬೋದು. ಸೊ ಈ ಫಿಟ್ಟೆಸ್ಟ್ ಅನ್ನೋದಕ್ಕೆ ಹಲವಾರು ವಿಧವಾಗಿ ನಾವು ಫಿಟ್ಟೆಸ್ಟ್ ನೋಡ್ಬೇಕಾಗುತ್ತೆ. ಬರೀ ಸರ್ವೈವಲ್ ಅಂದ್ರೆ ಬರೀ ತಿನ್ನೋದೊಂದೇ ಅಲ್ಲ. ಅವರವರ ಒಂದು ಜೀವನದಲ್ಲಿ ಅವರು ಫೇಸ್ ಮಾಡ್ತಕ್ಕಂಥ ಪ್ರಾಬ್ಲಮ್ನ ಇದು ಮಾಡಬೇಕಾದ್ರೆ ಕೂಡ ಫಿಟ್ಟೆಸ್ಟ್ ಅನ್ನೋದು ಬರುತ್ತೆ. ಸೊ ಆ ರೀತಿಯಾಗಿ ನಾವು ಅಜಾಗ್ರತೆಯಲ್ಲಿದ್ದಾಗ ಏನಾಗುತ್ತೆ, ಅವರ ಒಂದು ಫಿಟ್ಟೆಸ್ಟ್ ಅಲ್ಲಿ ನಾವು ಫಿಟ್ ಆಗಿಬಿಡ್ತೀವಿ. ಸೊ ಅವಾಗ ನಮ್ಮ ಲೈಫ್ ನಾವು ಏನಂತ ಅವ್ನ ಶತ್ರು ಇವನ್ ಶತ್ರು ಅಂತ ಭಾವಿಸ್ತೀವಿ ನಾವು. ಸೊ ಇಲ್ಲಿ ಶತ್ರುತ್ವ ಅನ್ನೋದಿಲ್ಲ, ಬಟ್ ನಮ್ಮಲ್ಲಿ ಯಾವತ್ತಿಗೂ ಜಾಗೃತೆ ಅನ್ನೋದಿರ್ಬೇಕು, ಅವೇರ್ ಆಗಿರ್ಬೇಕು ನಾವೆಲ್ಲದರಲ್ಲೂ ಕೂಡ. ಸೊ ಆ ರೀತಿಯಾಗಿ ಯಾವ ರೀತಿ ಇರಬೇಕು ಅವೇರ್ ಆಗಿ ಜೀವನದಲ್ಲಿ. ಸೊ ಅದನ್ನೆಲ್ಲ ಈ ಪುಸ್ತಕ ಸ್ವಲ್ಪ ಒಂದು ಪರಿಚಯ ಮಾಡಿಕೊಡುತ್ತೆ. ಎಲ್ಲವನ್ನೂ ಕಂಪ್ಲೀಟಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಪರಿಚಯ ಮಾಡಿಕೊಡುತ್ತೆ. ಆಮೇಲೆ ಈ ಪುಸ್ತಕ ಓದೋದ್ರಿಂದ ಏನಾಗುತ್ತೆ ಅಂದರೆ ಹಲವಾರು ಕ್ಯೂರಿಯಾಸಿಟಿಗಳು ಡೆವಲಪ್ ಆಗ್ತವೆ. ಅದರಿಂದ ಬೇರೆ ಬೇರೆ ಪುಸ್ತಕ ಓದಬೇಕು ಅಂತ ಒಂದು ಆಸೆ ಬರುತ್ತೆ. ಹೌದು. ಓಕೆ,
ಸೊ ಆ ರೀತಿಯಾಗಿ ಮನುಷ್ಯನ ಮತ್ತಷ್ಟು ಒಂದು ಕ್ಯೂರಿಯಾಸಿಟಿ, ಕಾತುರ, ಒಂದು ಉತ್ಸಾಹದಲ್ಲಿ ತಗೊಂಡು ಹೋಗ್ತಕ್ಕಂಥ ಪುಸ್ತಕ ಆದ ಕಾರಣ ಅದು ಓದೋದರಿಂದ ತುಂಬ ಒಂದು ಉಪಯೋಗ ಆಗುತ್ತೆ ಅನ್ನೋ ನನ್ನ ಭಾವನೆ. ಖಂಡಿತ ಸರ್. ಸೊ ಈ ಒಂದು ಪುಸ್ತಕ ಆಕ್ಚುಲಿ ಕ್ವಶನ್ ನಾವು ಯಾವ ರೀತಿ ಎಷ್ಟೋ ಜನ ಕ್ವಶನ್ ಕೇಳೋದನ್ನೇ ಮರ್ತು ಬಿಟ್ಟಿರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಆ ಕ್ವಶನ್ ನಮ್ಮಲ್ಲಿ ಇದ್ರೂ ಕೂಡ ಅದನ್ನ ಯಾವ ರೀತಿ ಕೇಳಬೇಕು ಮತ್ತೆ ಅದಕ್ಕೆ ಆನ್ಸರ್ ಯಾರು ಕೊಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ದೇರ್ ಆರ್ ಟೂ ಟೈಪ್ ಆಫ್ ಕ್ವಶನ್ಸ್. ಒಂದೇನು ಅಂತಂದ್ರೆ ನಿಮ್ಮನ್ನ ಗೊಂದಲದಲ್ಲಿ ಬೀಳಿಸೋದು ಹೇಗೆ. ಈಗ ಒಂದು ಪತ್ರಕರ್ತರು ಕ್ವಶನ್ ಕೇಳ್ತಾರೆ, ಎಲ್ಲ ಗೊತ್ತಿರುತ್ತೆ, ಬೇಕು ಅಂತ ಗೊಂದಲದಲ್ಲಿ ಬೀಳಿಸ್ಬೇಕು, ನಾನೆಂತ ಕ್ವಶನ್ ಕೇಳಿದೆ ಆನ್ಸರ್ ಮಾಡಕ್ ಆಗ್ಲಿಲ್ಲ ಅಂತ ಅನಿಸ್ಬೇಕು ಅನ್ನೋ ರೀತಿ ಕ್ವಶನ್ ಬೇರೆ. ನಿಜವಾಗ್ಲೂ ನಾನು ತಿಳ್ಕೋಬೇಕು ಅಂತ ಕೇಳೋ ಕ್ವಶನ್ ಬೇರೆ. ಎರಡು ರೀತಿಯಾದ ಪ್ರಶ್ನೆಗಳಿರ್ತವೆ. ಇನ್ನೊಬ್ಬರನ್ನ ಗೊಂದಲದಲ್ಲಿ ಬೀಳಿಸೋದ್ರಿಂದ ನಿನಗೆ ಒಂದು ಸಂತೋಷ ಸಿಗೋದಾದ್ರೆ ನೀನು ಬೀಳಿಸ್ಕೊ, ಮಾಡ್ಕೋ, ಅದರಿಂದ ನಿನಗೇನು ಉಪಯೋಗನೂ ಆಗಲ್ಲ. ನಿನ್ನ ಟೈಮ್ ವೇಸ್ಟು, ಅವ್ರ ಟೈಮ್ ವೇಸ್ಟ್. ಆನ್ಸರ್ ಹೇಳೋನು ಕೂಡ ಬುದ್ಧಿವಂತ ಆಗಬೇಕು. ಇವನು ಯಾವ ಒಂದು ಮನಸ್ಥಿತಿನ ಇಟ್ಕೊಂಡು ಕೇಳ್ತಾ ಇದ್ದಾನೆ ಅಂದ ತಕ್ಷಣ ಯಾವಾಗ ಗೊಂದಲದಲ್ಲಿ ತಗೊಳ್ಬೇಕು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಆನ್ಸರ್ ಅಷ್ಟೇ. ಯಾಕಂದ್ರೆ ಯಾವಾಗ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಇವನಿಗೂ ಸ್ಯಾಟಿಸ್ಫೈ ಆಗಿಬಿಡುತ್ತೆ. ನಾನು ಎಂಥ ಬುದ್ಧಿವಂತ, ಅವನ ಬಾಯಿ ಮುಚ್ಚಿಬಿಟ್ಟೆ, ಓಕೆ ಮುಚ್ಚು. ಸೊ ಹಾಗೆ ಯಾವತ್ತು ಕ್ವಶನ್ಸನ್ನ ಎಲ್ಲರೂ ಕೇಳ್ತಾರಂತ ಆನ್ಸರ್ ಮಾಡಬಾರ್ದು. ನನಗೆ ತಿಳಿದಿದ್ದರೂ ಕೂಡ ಮೌನವಾಗಿರೋದನ್ನು ಕಲಿಬೇಕು. ಇನ್ನೂ ಬೆಸ್ಟು ಅಂತಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳೋದನ್ನು ಕಲಿಬೇಕು. ನನಗೆ ಗೊತ್ತಿಲ್ಲ ಅಂತ ಹೇಳೋದ್ರಿಂದ ಆ ಕಡೆ ಇರ್ತಕ್ಕಂಥ ಮನಸ್ಸು ಇರ್ತಕ್ಕಂಥವ್ರು ಸ್ಯಾಟಿಸ್ಫೈ ಆಗ್ತಾರೆ, ಅವರ ಒಂದು ಈಗೋ ಸ್ಯಾಟಿಸ್ಫೈ ಆಗುತ್ತೆ ಅಂದ ತಕ್ಷಣ ಆರಾಮಾಗಿ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿ ಖುಷಿ ಮಾಡಿ ಕಳಿಸ್ಬೇಕು ಅವ್ರನ್ನ. ಯಾಕಂದರೆ ಅನವಸರ ಟೈಮ್ ವೇಸ್ಟ್ ಆಗುತ್ತೆ ಸುಮ್ಮನೆ. ಸೊ ಆ ರೀತಿಯಾಗಿ ಅಲ್ಲದೆ ಇಲ್ಲಿ ಮನುಷ್ಯ ಇದ್ದರೆ ಆ ಥರ ಕೇಳ್ತಾ ಇದ್ದಾರೆ. ಇಲ್ಲಿ ನಾಯಿ ಮತ್ತು ಹಸು ಇರೋದ್ರಿಂದ ನಾಯಿಗೆ ತಿಳ್ಕೋಬೇಕು ಅನ್ನೋ ಕಾತುರ ಆದ ಕಾರಣ ಅದೇ ರೀತಿ ಕೇಳುತ್ತೆ. ಹಸು ಕೂಡ ಅದೇ ರೀತಿಯಾದ ಮನಸ್ಥಿತಿಯಿಂದ ಆನ್ಸರ್ ಕೊಡ್ತಾ ಹೋಗುತ್ತೆ. ಆ ಕನ್ವರ್ಸೇಷನ್ ತುಂಬ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ಕರೆಕ್ಟ್. ಆಮೇಲೆ ಇದು ಕಂಡೆನ್ಸ್ಡ್ ಆಗಿ ಇದೆ ಅಂತ ಹೇಳಿ ಅನ್ಬೋದು ಆ್ಯಕ್ಚುಲಿ. ಸೊ ಯಾಕಂತ ಹೇಳಿದ್ರೆ ಇದರಲ್ಲಿ ನಾವು ಸೈಕಾಲಜಿನ ನೋಡ್ಬೋದು. ಸೊ ಹಾಗಾಗಿ ಕ್ವಾಂಟಮ್ ಫಿಸಿಕ್ಸ್ ಇದೆ. ಸೊ ಮತ್ತೆ ಇದರಲ್ಲಿ ಸ್ಪಿರಿಚುಯಾಲಿಟಿ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಕಂಡೆನ್ಸ್ಡ್ ಆಗಿರತಕ್ಕಂಥ ಒಂದು ಕಿರು ಪುಸ್ತಕ ಅಂತ ಹೇಳಿ. ನನ್ನ ಕೇಳಿದ್ರೆ ಇದೊಂದು 300 ಪೇಜ್ ಬುಕ್ ಇದು. ಹೌದು. ಆ 300 ಪೇಜಸ್ನ ಯಾಕಂದ್ರೆ ಇವತ್ತು ಓದೋರು ಭಾಳ ಕಡಿಮೆ. ಅವರು ಸಿಕ್ಕರೆ ಪುಣ್ಯ, ಓದೋರು ಸಿಕ್ಕರೆ. ಸೊ ನಮಗೆ ಅವ್ರು 300 ಪೇಜ್ ಅಂದ ತಕ್ಷಣವೇ ಅವರು ಪುಸ್ತಕ ದಪ್ಪ ನೋಡ್ಬಿಟ್ಟು ಬಡಪ ಅಂದ್ಬಿಡ್ತಾರೆ. ಅದಕ್ಕೆ ಅದನ್ನ ಏನು ಮಾಡಿದ್ವಿ, ಕಂಡೆನ್ಸ್ ಮಾಡಿದ್ವಿ. ಅಂದರೆ ಅದನ್ನು ಸಂಕ್ಷಿಪ್ತವಾಗಿ ಮಾಡ್ತಾ ಹೋಗ್ಬಿಟ್ಟು ಕೊನೆಗೆ 96 ಪೇಜ್ ಅಲ್ಲಿ 96 ಪೇಜಸ್ ತಂದು ನಿಲ್ಲಿಸಿ ಮಾಡಿರ್ತಕ್ಕಂಥ ಪುಸ್ತಕ ಇದು. ಸೊ ಆದ ಕಾರಣ ತುಂಬ ಕಂಡೆನ್ಸ್ಡ್ ಆಗಿದೆ ಅದು. ಆಮೇಲೆ ಇದನ್ನು 1.5 ಅವರ್ ಇಲ್ಲಾಂದ್ರೆ ಮ್ಯಾಕ್ಸ್ 2 ಅವರ್ಸ್ ಅಲ್ಲಿ ಮುಗಿಸ್ಬಿಡ್ಬೋದು, ಆರಾಮಾಗಿ ಮುಗಿಸ್ಬಿಡ್ಬೋದು. ಇದೊಂದು ಒಳ್ಳೆ ಪುಸ್ತಕ ಅಂತ ನಾವು ಹೇಳೋದಲ್ಲ, ಓದುಗರು ಹೇಳಬೇಕು. ಸೊ ಹಾಗಾಗಿ ಈ ಒಂದು ಪುಸ್ತಕನ ಹೊರ ತರೋದಕ್ಕೆ ಮತ್ತೆ ಆ ಒಂದು ನಿಮ್ಮ ಒಂದು ಕಾನ್ಸೆಪ್ಟ್ನ ಈ ಪುಸ್ತಕದ ರೂಪದಲ್ಲಿ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಅಲ್ಲ, ಈ ಪುಸ್ತಕಕ್ಕೆ ಒಂದು ರೀತಿಯಾಗಿ ಅದನ್ನು ಹೊರ ತರೋದಕ್ಕೆ ಕಾರಣ ನೀನೇನೆ. ನಮಗೇನು ಆ ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕು ಅಂತ ಇರಲಿಲ್ಲ, ಹೊರ ತರಬೇಕು ಅಂತ ಇರಲಿಲ್ಲ. ನೀನೇ ಅದನ್ನೆಲ್ಲ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಅದಕ್ಕೆ ಒಳ್ಳೊಳ್ಳೆ ಚಿತ್ರಗಳನ್ನು ಬರೆದು ಒಂದು ಮುಖಪುಟ ರಚನೆ ಮಾಡಿ ಪ್ರಿಂಟಿಂಗ್ದೆಲ್ಲ ಜವಾಬ್ದಾರಿ ತಗೊಂಡು ಕಂಪ್ಲೀಟ್ ಆ ಪುಸ್ತಕ ಹೊರ ಬರೋದಕ್ಕೆ ಜವಾಬ್ದಾರಿ ನೀನೇ. ನಮಗೇನದು ನನಗೆ ಯಾವುದು ಇಲ್ಲಿವರೆಗೆ ಇವಾಗಲೂ ಕೂಡ ಸುಮಾರು ಪುಸ್ತಕಗಳು ನನ್ನ ಹತ್ರ ಬರೆದಿದ್ದಾವೆ. ನೀನು ಕೇಳ್ತಾನೆ ಇರ್ತೀಯ, ಸರ್ ಇದು ಯಾವಾಗ ಹೊರಗೆ ತರೋಣ, ಅದನ್ನು ನನಗೇನು ಆ ಥರ ಹೊರಗೆ ತರಬೇಕು ಮಾಡಬೇಕು ಅಂತ ನನಗೇನು ಅಂದ್ರೆ ನನಗೆ ಖುಷಿ ಏನು ಅಂತಂದರೆ ನಾನು ಯಾವ ಬರೆದಿರ್ತೀನಲ್ಲ ಅದು ನಾನು ಓದಿದ್ರೆ ನನಗೆ ಖುಷಿ ಪಡ್ತೀನಿ ನಾನು. ಸೊ ಈ ಥರ ನನ್ನ ಖುಷಿಗೋಸ್ಕರ ನಾನು ಬರ್ಕೊಂಡಿದ್ದೆ ಹೊರತು ಇದು ನನಗೇನು ಪಾಂಡಿತ್ಯ ಪ್ರದರ್ಶನವಲ್ಲ, ನನಗೆ ಪಾಂಡಿತ್ಯನೂ ಅಲ್ಲ, ನನಗೆ ಆ ಗ್ರಾಮ್ಯಾಟಿಕಲ್ ಆಗಿ ಏನು ಗೊತ್ತಿಲ್ಲ, ನನಗೆ ಕಾವ್ಯ ಅದು ಇವ್ಯಾವು ನನಗೇನು ವ್ಯಾಕರಣ ಅವಲ್ಲ, ನನಗೇನು ಗೊತ್ತೇ ಇಲ್ಲ. ನನಗೆ ನನ್ನ ಒಂದು ಖುಷಿಗೋಸ್ಕರ ನಾನು ಬರ್ಕೊಂಡಿರ್ತಕ್ಕಂಥ ಪುಸ್ತಕ ಆ ರೀತಿಯಾಗಿ. ಬಟ್ ಆದ್ರೂ ತುಂಬ ಬ್ಯೂಟಿಫುಲ್ ಆಗಿ ಹೊರಗಡೆ ಬಂದಿದೆ ಸರ್ ಈ ಬುಕ್ಸ್. ಆ್ಯಕ್ಚುಲಿ ಈ ಒಂದು ಪುಸ್ತಕ ಚಂದ್ರ ಮೇಲೆ ಬಂದ ನೋಡುವಂಥ ಚಂದ ಅನ್ನೋ ಒಂದು ಪುಸ್ತಕ ನೀವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಎಷ್ಟೊಂದು ಪ್ರಾಣಿ ಮತ್ತೆ ಪಕ್ಷಿಗಳ ಬಗ್ಗೆ ಡೆಪಿಕ್ಷನ್ ಕೂಡ ಇದೆ. ಸೊ ಇದನ್ನ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ ಕರಿಬೋದು. ಸೊ ಹಾಗೆ ಈ ಒಂದು ಪುಸ್ತಕ ನಮಗೆ ಇಂಗ್ಲಿಷ್ನಲ್ಲೂ ಕೂಡ ಇದೆ, ಮೂನ್ಲೈಟ್ ಮೂಸಿಂಗ್ಸ್ ಅಂತ ಹೇಳ್ಬಿಟ್ಟು. ಈ 2 ಪುಸ್ತಕಗಳು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಅಮೆಝಾನ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಅದ್ರ ಜೊತೆಗೆ ಈ ಪುಸ್ತಕನ
ನಾವು ಈ ಒಂದು ಎಪಿಸೋಡ್ ನೋಡ್ಬಿಟ್ಟು ಇದರಲ್ಲಿ ನಿಮಗೆ ಈ ಪುಸ್ತಕನ ಓದಬೇಕು ಅಂತ ಹೇಳಿ ಯಾರಿಗೆ ಅನಿಸುತ್ತೋ ಮೊದಲ 5 ಕಮೆಂಟ್ಸ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಈ ಒಂದು ಇ ಬುಕ್ಸ್ನ ಕನ್ನಡದಲ್ಲೂ ಕೂಡ ಇದೆ. ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಇ ಬುಕ್ ಕನ್ನಡ ವರ್ಷನ್ ಬೇಕಿತ್ತು ಅಂತ ಹೇಳಿದ್ರೆ ಇ ಬುಕ್ ಕನ್ನಡ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಸೊ ಮೊದಲ 5 ವ್ಯಕ್ತಿಗಳಿಗೆ ಅದನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಈ ಬುಕ್ನ. ಹಾಗೆ ಇಂಗ್ಲೀಷ್ ವರ್ಷನ್ ಬೇಕಿತ್ತು ಅಂತ ಹೇಳಿದ್ರೆ ಇ ಬುಕ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿ. ಹಾಗೆ ಈ ಒಂದು ಪುಸ್ತಕನ ನೀವು ಡೈರೆಕ್ಟಾಗಿ ನಮ್ಮಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ಆ ಲಿಂಕ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡಿ. ತುಂಬ ಥ್ಯಾಂಕ್ಸ್ ಸರ್. ಸೊ ಈ ಒಂದು ಪುಸ್ತಕ ಎಲ್ಲರಿಗೂ ತಲುಪಲಿ, ಹಾಗೆ ಅವ್ರಿಗೆ ಇದು ಖುಷಿ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಈ ಒಂದು ಪುಸ್ತಕನ ನಾವು ನಮ್ಮ ಖುಷಿಗೋಸ್ಕರ ನಾವು ಹೊರಗಡೆ ಪ್ರಿಂಟ್ ಮಾಡಿರ್ಬೋದು ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಇಷ್ಟು ಹೇಳ್ತಾ ಈ ಒಂದು ಕನ್ವರ್ಸೇಷನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಕಳೆದ 3 ತಿಂಗಳಿಂದ KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲ್ನಲ್ಲಿ ನೀವು ಹಲವಾರು ವಿಷಯಗಳ ಬಗ್ಗೆ ವಿಡಿಯೋನ ನೋಡಿರ್ಬೋದು. ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ನನ್ನ ಒಂದು ಕನ್ವರ್ಸೇಷನ್ ನೋಡಿರ್ತೀರಾ. ನನ್ನ ಹೆಸರು ಹರೀಶ್ ಚೇಡರ್, ಫೌಂಡರ್ ಆಫ್ ಪವರ್ ಆಲ್ಕಮಿ ಹಾಗೂ KBR ಫೌಂಡೇಶನ್ನ ವ್ಯವಸ್ಥಾಪಕ. ನೀವು ಅನ್ಕೋತಾ ಇರ್ಬೋದು, ಇದೇನಿದು ಇವರಿಬ್ಬರೇ ಎಷ್ಟೋ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾವುದೇ ಒಂದು ಕಾರ್ಯ ಪ್ರಾರಂಭಗೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿಯಿಂದ ಸ್ಟಾರ್ಟ್ ಆಗುತ್ತೆ, ಹಾಗೆ ಅವರೊಂದಿಗೆ ಮತ್ತೊಬ್ಬರು ಸೇರ್ತಾರೆ. ಸೊ ಹಾಗಾಗಿ ಹಲವಾರು ಜನ ಒಂದು ಕಾರ್ಯಕ್ಕೆ ಕೈಗೂಡಿಸ್ತಾರೆ. ಈಗಾಗಲೇ ಭೀಮೇಶ್ ರೆಡ್ಡಿ ಸರ್ ಹೇಳಿರೋ ಪ್ರಕಾರ ಲೈಕ್ ಮೈಂಡೆಡ್ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಒಂದು ಲೈಕ್ ಮೈಂಡೆಡ್ ಇರ್ತಕ್ಕಂಥ ಪೀಪಲು ಈ ಒಂದು ವೇದಿಕೆಯನ್ನು ಜಾಯ್ನ್ ಆಗ್ಬೋದು. ಈಗಾಗಲೇ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಹಲವಾರು ವಿಡಿಯೋಗಳಲ್ಲಿ ನೀವು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಡೌಟ್ಸ್ನ ಕೇಳಿದ್ದೀರಾ ಮತ್ತು ಕ್ವಶನ್ಸ್ಗಳನ್ನು ಕೇಳಿದ್ದೀರಾ. ಆ ಕ್ವಶನ್ಸ್ಗಳಿಗೆ ನಾವು ಸಂಕ್ಷಿಪ್ತವಾಗಿ ಇವಾಗ ಆಲ್ರೆಡಿ ಆನ್ಸರ್ನ ಮಾಡಿರ್ಬೋದು, ಕೆಲವೊಂದು ಟೈಮ್ ಆನ್ಸರ್ ಮಾಡೋದಕ್ಕೆ ಆಗದೇನೂ ಇರ್ಬೋದು. ಹಾಗೆ ನಮ್ಮ ಹಲವಾರು ಗ್ರೂಪ್ಗಳಲ್ಲಿ ಎಷ್ಟೋ ಜನ ತಮಗೆ ತುಂಬ ಕ್ವಶನ್ಸ್ ಇದೆ, ಕ್ಲಾರಿಟಿ ಬೇಕಾಗಿದೆ ಅಂತ ಹೇಳಿ ರೆಸ್ಪಾಂಡ್ ಮಾಡಿದಾಗ ಆ ಒಂದು ಉದ್ದೇಶದಿಂದ ಈ ಬರೋ ವರ್ಷ, ಹೊಸ ವರ್ಷ 2026ರಲ್ಲಿ ಒಂದು ಸಿಹಿ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಭೀಮೇಶ್ ರೆಡ್ಡಿ ಸರ್ರು ನಿಮ್ಮೊಂದಿಗೆ ನೇರವಾಗಿ ಚರ್ಚೆಗೆ ಬರಲಿದ್ದಾರೆ. ನಿಮ್ಮ ಒಂದು ಪ್ರಶ್ನೆಗಳಿಗೆ ಮತ್ತು ಡೌಟ್ಸ್ಗಳಿಗೆ ಸರಿಯಾದ ಉತ್ತರವನ್ನು ಪಡ್ಕೋಬಹುದು. ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ಭೀಮೇಶ್ ರೆಡ್ಡಿ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಆ ಝೂಮ್ ವೆಬಿನಾರ್ಗೆ ಜಾಯ್ನ್ ಆಗೋದು ಹೇಗಪ್ಪ ಅಂತಂದರೆ, ನಮ್ಮ ಮುಂಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳಲ್ಲಿ ಹಾಗೂ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. 2026ರಿಂದ ನೀವು ನೇರವಾಗಿ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ಅವರೊಂದಿಗೆ ನೀವು ಚರ್ಚೆ ಮಾಡಿ. ಈ ಬರೋ 2026 ಹೊಸ ವರ್ಷವನ್ನ ನಾವೆಲ್ಲರೂ ಸಂತೋಷದಿಂದ ಬರಮಾಡ್ಕೊಳ್ತಾ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ದೂರ ಮಾಡ್ತಾ ಜ್ಞಾನದ ಕಡೆಗೆ ಸಾಗೋಣ ಅಂತ ಹೇಳ್ತಾ ನಿಮ್ಮ ಒಂದು ಪ್ರೆಸೆನ್ಸ್ನ ಒಂದು ಝೂಮ್ ವೆಬಿನಾರ್ನಲ್ಲಿ ಕಾಯ್ತಾ ಇರ್ತೀನಿ. ಧನ್ಯವಾದಗಳು.